ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತು 5 ಜುಲೈ 2026 ದಿನದ ಪಂಚಾಂಗದ ವಿವರ ಹೇಗಿದೆ ಅಂತ ನೋಡೋಣ ಬನ್ನಿ. ದಕ್ಷಿಣಾಯನ ವರ್ಷ ಋತು. ಹಿಂದೂ ಪಂಚಾಂಗದ ಪ್ರಕಾರ ಇವತ್ತಿನ ದಿನ ಗಣನೆ ಸೂರ್ಯೋದಯದ ಆರಂಭವಾಗಿರೋದ್ರಿಂದ ಮರುದಿನ ಸೂರ್ಯೋದಯದವರೆಗೆ ಇರುತ್ತೆ. ತಿಥಿ ಷಷ್ಠಿ ತಿಥಿ ಇರುತ್ತೆ. ಷಷ್ಠಿ ತಿಥಿ ಧಾರ್ಮಿಕ ಕಾರ್ಯಗಳಿಗೆ, ಸುಬ್ರಹ್ಮಣ್ಯ ಸ್ವಾಮಿಗೆ ಬಹಳ ಶ್ರೇಷ್ಠ. ಶತಭಿಷ ನಕ್ಷತ್ರ ಇವತ್ತು ಇರುತ್ತೆ. ಇದರ ಅಧಿಪತಿ ರಾಹು, ಇದರ ದೇವತೆ ವರುಣ. ಇದು ವೈದ್ಯಕೀಯ ಸಂಶೋಧನೆಗೆ, ತಾಂತ್ರಿಕ ಕೆಲಸಕ್ಕೆ ಶುಭವಾಗುತ್ತೆ. ಇವತ್ತು ಆಯುಷ್ಮಾನ್ ಯೋಗ ಇರುತ್ತೆ. ಈ ಯೋಗದಲ್ಲಿ ಮಾಡುವ ಕಾರ್ಯಗಳು ದೀರ್ಘಕಾಲದವರೆಗೆ ಸತ್ ಫಲಗಳನ್ನು ಕೊಡುತ್ತೆ ಅಂತ ನಂಬಲಾಗುತ್ತೆ. ಗರಜಕರಣ ಇರುತ್ತೆ. ನಂತರ ವಣಿಜಕರಣ ಆರಂಭ ಆಗುತ್ತೆ. ಸೂರ್ಯೋದಯ ಬೆಳಗ್ಗೆ 5:58, ಸೂರ್ಯಾಸ್ತ ಸಂಜೆ 6:48, ಚಂದ್ರಾಸ್ತ ಬೆಳಗ್ಗೆ 10:45, ಚಂದ್ರೋದಯ ರಾತ್ರಿ 11:20. ಸೂರ್ಯ ಸಂಚಾರ ಮಾಡ್ತಿರೋ ರಾಶಿ ಮಿಥುನ ರಾಶಿ, ಚಂದ್ರ ಸಂಚಾರ ಮಾಡ್ತಿರೋ ರಾಶಿ ಕುಂಭರಾಶಿ. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:58 12:48 ವಿಜಯ ಮುಹೂರ್ತ ಮಧ್ಯಾಹ್ನ 2:28 3:18 ಅಮೃತ ಕಾಲ ರಾತ್ರಿ 10:15 11:50 ಬ್ರಹ್ಮ ಮುಹೂರ್ತ ಮುಂಜಾನೆ 4:22 5:10 ಇನ್ನು ಅಶುಭ ಸಮಯಗಳು ನೋಡೋದಾದರೆ ರಾಹುಕಾಲ ಸಂಜೆ 5:08 6:48, ಗುಳಿಕ ಕಾಲ ಮಧ್ಯಾಹ್ನ 3:28 ಸಂಜೆ 5:08, ಯಮಗಂಡ ಕಾಲ ಮಧ್ಯಾಹ್ನ 12:08 ಮಧ್ಯಾಹ್ನ 1:48, ದುರ್ಮುಹೂರ್ತ ಸಂಜೆ 4:58 ಸಂಜೆ 5:48. ಇವತ್ತು ಭಾನುವಾರ ಆಗಿರೋದ್ರಿಂದ ಚಂದ್ರ ಕುಂಭರಾಶಿಯಲ್ಲಿರೋದ್ರಿಂದ ಸೂರ್ಯ ದೇವರ ಆರಾಧನೆ ಮಾಡುವುದು ವಿಶೇಷ. ಆಷಾಢ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ದಿನ ಆಗಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಕ್ಷೀರಾಭಿಷೇಕ ಮಾಡುವುದು ಜಾತಕದಲ್ಲಿರುವ ಸರ್ಪ ದೋಷಗಳು ಹಾಗೂ ರಾಹುಕೇತು ದೋಷಗಳು ನಿವಾರಣೆಯಾಗುತ್ತೆ. ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡುವುದು ಮತ್ತು ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದು ಆರೋಗ್ಯ ಮತ್ತು ಕೀರ್ತಿ ವೃದ್ಧಿಯಾಗುತ್ತೆ. 4 ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇಷರಾಶಿ ಅಗ್ನಿತತ್ವದ ರಾಶಿಯಾಗಿದೆ. ಇದರ ಅಧಿಪತಿ ಸಾಹಸ ಮತ್ತು ಶಕ್ತಿಯ ಸಂಕೇತವಾದ ಮಂಗಳ ಗ್ರಹ. ಮೇಷರಾಶಿಯ ಜಾತಕದವರಿಗೆ ಇಂದಿನ ದಿನ ಸಮಗ್ರ ಮತ್ತು ವಿಸ್ತಾರ ಫಲ ನೋಡೋದಾದ್ರೆ ಇವತ್ತು ನಿಮಗೆ ಮಿಶ್ರ ಫಲಗಳಿಂದ ಕೂಡಿದೆ. ನಿಮ್ಮ ಧನಾತ್ಮಕ ಚಿಂತನೆ ಮತ್ತು ಕಠಿಣ ಪರಿಶ್ರಮದಿಂದ ಸವಾಲುಗಳನ್ನು ಯಶಸ್ವಿಯಾಗಿ ಬದಲಾಯಿಸಿಕೊಳ್ತೀರಾ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಜವಾಬ್ದಾರಿ ಹೆಚ್ಚಾಗುವ ಸಾಧ್ಯತೆ ಇದೆ. ಮೇಲಧಿಕಾರಿಗಳು ನಿಮ್ಮ ಕೆಲಸದ ವೇಗ ಮತ್ತು ನಿಷ್ಠೆಯನ್ನು ಪರೀಕ್ಷಿಸಬಹುದು. ನಿಮ್ಮ ಕೋಪ ಮತ್ತು ಆತುರದ ಸ್ವಭಾವವನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ಅಗತ್ಯ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಕ್ಕೆ ಇಳಿಯಬೇಡಿ. ಇದು ನಿಮ್ಮ ಇಮೇಜ್ಗೆ ಧಕ್ಕೆ ತರಬಹುದು. ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ. ವ್ಯಾಪಾರ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿರುವ ಮೇಷರಾಶಿಯವರಿಗೆ ಇಂದು ಉತ್ತಮ ಪ್ರಗತಿ ಕಂಡುಬರಲಿದೆ. ಹೊಸ ಹೂಡಿಕೆಗಳಿಗೆ ಅಥವಾ ಹೊಸ ಉದ್ಯಮದ ಯೋಜನೆಗಳಿಗೆ ಕೈ ಹಾಕಲು ಇದು ಸಕಾಲ. ಆದರೆ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಮಾಡುವ ಮುನ್ನ ನುರಿತರ ಸಲಹೆ ಪಡೆಯುವುದು ಉತ್ತಮ. ಮಾರುಕಟ್ಟೆ ಉಳಿದಿದ್ದ ಹಣ ಕೈ ಸೇರಬಹುದು. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆರ್ಥಿಕ ದೃಷ್ಟಿಯಿಂದ ಇವತ್ತು ನಿಮಗೆ ಸಾಮಾನ್ಯಕ್ಕಿಂತ ಉತ್ತಮವಾದ ದಿನವಾಗಲಿದೆ. ಹಠಾತ್ ಧನಲಾಭದ ಯೋಗವಿದೆ. ಆದರೆ ಬಂದ ಹಣ ಉಳಿತಾಯದ ಮಾಡುವ ಕಡೆಗೆ ಗಮನ ಹರಿಸಿ. ಅನಗತ್ಯ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹಣ ವ್ಯಯವಾಗುವ ಸಂಭವವಿದೆ. ಆದ್ದರಿಂದ ಬಜೆಟ್ ರಚಿಸಿಕೊಂಡು ಮುನ್ನಡೆಯಬೇಕು. ಷೇರು ಮಾರುಕಟ್ಟೆಯಲ್ಲಿ ದೀರ್ಘಕಾಲದ ಹೂಡಿಕೆಯಿಂದ ಲಾಭ ಸಿಗುತ್ತೆ. ಹಳೆ ಬಾಕಿ, ಸ್ನೇಹಿತರಿಗೆ ನೀಡಿದ ಸಾಲ ಹಣ ಇವತ್ತು ವಾಪಸ್ ಬರಬಹುದು. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ತಂದೆ ತಾಯಿ ಕಡೆಯಿಂದ ಆರೋಗ್ಯ ಸುಧಾರಣೆ ಕಂಡು ಬರುತ್ತೆ. ನಿಮ್ಮ ಮನಸ್ಸಿನ ಆತಂಕ ದೂರವಾಗುತ್ತೆ. ಜೀವನ ಸಂಗಾತಿಯೊಂದಿಗೆ ಸಂಪೂರ್ಣ ಸಹಕಾರ ಮತ್ತೆ ಪ್ರೀತಿ ದೊರೆಯುತ್ತೆ. ಇನ್ನು ಜಂಟಿ ನಿರ್ಧಾರ ಯಶಸ್ವಿಯಾಗುತ್ತೆ. ಪ್ರೇಮಿಗಳಿಗೆ ಇವತ್ತು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡ್ಬೋದು. ಪರಸ್ಪರ ನಂಬಿಕೆ ಕಳೆದುಕೊಳ್ಳಕ್ಕೆ ಹೋಗಬೇಡಿ. ಸಂಗಾತಿ ಭಾವನೆಗೆ ಗೌರವ ನೀಡಿ. ಸಂಜೆ ವೇಳೆಗೆ ಪರಿಸ್ಥಿತಿ ಸುಧಾರಿಸುತ್ತೆ. ಇನ್ನು ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಅತಿಯಾದ ಕೆಲಸ ಒತ್ತಡದಿಂದ ದೈಹಿಕ ಆಯಾಸ, ತಲೆನೋವು ಕಾಣಿಸಿಕೊಳ್ಬಹುದು. ಕಣ್ಣಿನ ಸಮಸ್ಯೆ, ಹೊಟ್ಟೆ ಸಂಬಂಧಿತ ತೊಂದರೆಗಳಿಗೆ ನಿರ್ಲಕ್ಷ್ಯ ಮಾಡಕ್ಕೆ ಹೋಗಬೇಡಿ. ಪೌಷ್ಟಿಕ ಆಹಾರ, ಸರಿಯಾಗಿ ವಿಶ್ರಾಂತಿ ಪಡೆಯೋದು ಬಹಳ ಅಗತ್ಯ. ಇನ್ನು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕೊರತೆ ಕಾಡಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ಹೆಚ್ಚಿನ ಶ್ರಮ ವಹಿಸಬೇಕಾಗಬರುತ್ತೆ. ಅನಗತ್ಯ ಸಾಮಾಜಿಕ ಜಾಲತಾಣ ಬಳಕೆಯಿಂದ ಸ್ವಲ್ಪ ದೂರ ಇರಬೇಕು. ಇದು ನಿಮ್ಮ ಮನಸ್ಸಿಗೆ ನೆಮ್ಮದಿನ ತಂದುಕೊಡುತ್ತೆ.
ಇನ್ನು ಶುಭ ಬಣ್ಣ ಕೆಂಪು ಮತ್ತೆ ಕೇಸರಿ. ಅದೃಷ್ಟ ಸಂಖ್ಯೆ 1 9. ಅದೃಷ್ಟ ದಿಕ್ಕು ಪೂರ್ವ. ವಿಶೇಷ ಪರಿಹಾರ ಮುಂಜಾನೆ ಸೂರ್ಯನಿಗೆ ತಾಮ್ರ ಪಾತ್ರೆಯಲ್ಲಿ ಅರ್ಘ್ಯ ನೀಡೋದು. ಓಂ ಹರಾಂ ಹ್ರೀಂ ಸ್ರೌಂ ಸಹ ಸೂರ್ಯಾಯ ನಮಃ ಮಂತ್ರನ ಕನಿಷ್ಠ ಪಕ್ಷ 11 ಬಾರಿ ಜಪಿಸಬೇಕು. ಗಾಯತ್ರಿ ಮಂತ್ರನ ಪಠನೆ ಮಾಡಬೇಕು. ಸಾಧ್ಯವಾದರೆ ಹನುಮಾನ್ ಚಾಲಿಸ ಕೂಡ ಪಠಿಸಿ. ಮನಸ್ಸಿಗೆ ಧೈರ್ಯ ಮತ್ತೆ ಕಾರ್ಯದಲ್ಲಿ ಜಯ ಸಿಗುತ್ತೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ನೀವು ಪೃಥ್ವಿ ತತ್ವವನ್ನು ಹೊಂದಿರ್ತೀರ. ರಾಶಿ ಅಧಿಪತಿ ಸೌಂದರ್ಯ, ಐಶ್ವರ್ಯ, ಸುಖಭೋಗ ಕಾರಕನಾದ ಶುಕ್ರ. ವೃಷಭ ರಾಶಿ ಜಾತಕದವರಿಗೆ ಇವತ್ತು ಸಮಗ್ರ ಫಲ ನೋಡೋದಾದ್ರೆ, ಇಂದಿನ ದಿನ ನಿಮಗೆ ಅತ್ಯಂತ ಸಮಾಧಾನಕರ ಹಾಗೂ ಪ್ರಗತಿಪರ ದಿನ ಅಂತ ಹೇಳಬಹುದು. ಶುಕ್ರನ ಪ್ರಭಾವದಿಂದ ನಿಮ್ಮ ಆಕರ್ಷಣೆ ಹೆಚ್ಚಾಗುತ್ತೆ. ಸ್ಥಿರವಾದ ನಿರ್ಧಾರಗಳ ಮೂಲಕ ಯಶಸ್ಸನ್ನು ಸಾಧಿಸ್ತೀರಾ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಅತ್ಯಂತ ಸಕಾರಾತ್ಮಕ ವಾತಾವರಣ ಇರಲಿದೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಗೆ ತಕ್ಕ ಮನ್ನಣೆ ದೊರೆಯುವ ಕಾಲ ಬಂದಿದೆ. ಸಹೋದ್ಯೋಗಿಗಳು ನಿಮ್ಮ ಸಲಹೆಗಳನ್ನು ಗೌರವಿಸುತ್ತಾರೆ ಮತ್ತು ಮೇಲಧಿಕಾರಿಗಳೊಂದಿಗೆ ಸೌಹಾರ್ದಯುತ ಬಾಂಧವ್ಯ ವೃದ್ಧಿಯಾಗುತ್ತೆ. ಹೊಸ ಉದ್ಯೋಗ ಹುಡುಕಾಟದಲ್ಲಿರುವವರಿಗೆ ಇಂದು ಒಳ್ಳೆಯ ಆಫರ್ ಬರುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿರುವ ವೃಷಭ ರಾಶಿಯವರಿಗೆ ಇವತ್ತು ಲಾಭದಾಯಕ ದಿನ. ವಿಶೇಷವಾಗಿ ಕಲೆ, ಸೌಂದರ್ಯವರ್ಧಕ, ಸಿದ್ಧ ಉಡುಪುಗಳು, ಆಹಾರ ಧಾನ್ಯಗಳು ಮತ್ತೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿರೋರಿಗೆ ಉತ್ತಮ ಆರ್ಥಿಕ ಪ್ರಗತಿ ಕಂಡು ಬರ್ತಾ ಇದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಜಾಣ್ಮೆಯ ನಡವಳಿಕೆಗೆ ಹೊಸ ಗ್ರಾಹಕರನ್ನು ಸೆಳೆಯುವಲ್ಲಿ ನೀವು ಯಶಸ್ವಿ ಆಗ್ತೀರಾ. ಪಾಲುದಾರಿಕೆ ವ್ಯವಹಾರದಲ್ಲಿ ನಂಬಿಕೆ ಹೆಚ್ಚಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ನಿಮಗೆ ಅತ್ಯಂತ ಶುಭದಾಯಕ ದಿನ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ನಿಮಗೆ ಕೈ ಸೇರುತ್ತೆ. ಭೂಮಿ ಅಥವಾ ವಾಹನ ಖರೀದಿ ಮಾಡುವ ನಿಮ್ಮ ದೀರ್ಘಕಾಲದ ಕನಸು ನನಸಾಗುವತ್ತ ಹೆಜ್ಜೆ ಇಡಲಿದ್ದೀರಿ. ಇನ್ನು ಆದಾಯ ಚೆನ್ನಾಗೇ ಇರುತ್ತೆ, ಆದರೆ ಭವಿಷ್ಯದ ದೃಷ್ಟಿಯಿಂದ ಉಳಿತಾಯ ಯೋಜನೆಯಲ್ಲಿ ಹಣ ಹೂಡಿಕೆ ಮಾಡೋದು ಬಹಳ ಒಳ್ಳೆಯದು. ಇನ್ನು ಯಾರಿಗಾದರೂ ಸಾಲ ನೀಡಿದರೆ ಅದು ಮರಳಿ ಬರಲು ಪ್ರಯತ್ನಿಸಬೇಕಾಗತ್ತೆ. ಯಶಸ್ಸು ಖಂಡಿತ ನಿಮ್ಮದಾಗತ್ತೆ. ಕುಟುಂಬ ಜೀವನದಲ್ಲಿ ಇಂದು ಸಂತೋಷ ಮತ್ತು ಸಾಮರಸ್ಯ ಮನೆ ಮಾಡ್ತಾಡಿರುತ್ತೆ. ಮನೆಯ ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿದ್ದು ಕೌಟುಂಬಿಕ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಹಿರಿಯರ ಮಧ್ಯಸ್ಥಿಕೆಯಿಂದ ಸುಲಭ ಪರಿಹಾರ ಸಿಗಲಿದೆ. ಸಹೋದರ ಸಹೋದರಿಯರೊಂದಿಗೆ ಬಾಂಧವ್ಯ ಗಟ್ಟಿಯಾಗುತ್ತೆ. ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯದ ಚರ್ಚೆ ಬೇಕಾಗಬಹುದು. ವಿವಾಹಿತ ದಂಪತಿಗಳ ನಡುವೆ ಪರಸ್ಪರ ತಿಳುವಳಿಕೆ ಮತ್ತೆ ಪ್ರೀತಿ ಹೆಚ್ಚಾಗುತ್ತೆ. ಸಂಗಾತಿಯ ಸಾಧನೆಯಿಂದ ನಿಮಗೆ ಹೆಮ್ಮೆ ಅನ್ಸುತ್ತೆ. ಇನ್ನು ಪ್ರೇಮ ಜೀವನದಲ್ಲಿರೋರಿಗೆ ಇಂದು ಅದ್ಭುತ ದಿನವಾಗಿದೆ. ನಿಮ್ಮ ಪ್ರೀತಿಯನ್ನು ಮುಂದಿನ ಹಂತಕ್ಕೆ ಅಂದರೆ ವಿವಾಹ ಹಂತಕ್ಕೆ ಕೊಂಡೊಯ್ಯಲು ಪೂರಕವಾದ ವಾತಾವರಣ ನಿರ್ಮಾಣ ಆಗುತ್ತೆ. ಇನ್ನು ಆರೋಗ್ಯದಲ್ಲಿ ನೀವು ಇಂದು ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಶುಕ್ರನ ಪ್ರಭಾವದಿಂದಾಗಿ ಅತಿಯಾದ ಸಿಹಿ ಪದಾರ್ಥಗಳು ಅಥವಾ ಜಿಡ್ಡು ಪದಾರ್ಥಗಳ ಸೇವನೆಯಿಂದ ಗಂಟಲಿನ ಸೋಂಕು ಅಥವಾ ಪಚನ ಕ್ರಿಯೆ ತೊಂದರೆ ಕಾಣಿಸಿಕೊಳ್ಳಬಹುದು. ದಿನನಿತ್ಯದ ನಡಿಗೆ ಮತ್ತು ಯೋಗಾಭ್ಯಾಸ ನಿಮ್ಮ ದೈಹಿಕ ಶಕ್ತಿಯನ್ನ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತೆ. ವಿದ್ಯಾರ್ಥಿಗಳಿಗೆ ಇಂದು ಪ್ರಗತಿಪರ ದಿನ. ಸೃಜನಾತ್ಮಕ ಕೆಲಸಗಳ ಕಲೆ ಆಗಿರ್ಬೋದು, ವಾಣಿಜ್ಯ ಆಗಿರ್ಬೋದು ಅಥವಾ ಈ ವಿಭಾಗದಲ್ಲಿರೋ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಯಶಸ್ಸು ಸಿಗುತ್ತೆ. ಇನ್ನು ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಬುದ್ಧಿಶಕ್ತಿ ಇವತ್ತು ನಿಮ್ಮಲ್ಲಿ ಜಾಗೃತವಾಗಿರುತ್ತೆ. ಇನ್ನು ಅದೃಷ್ಟ ಬಣ್ಣ ಬಿಳಿ, ತಿಳಿ ನೀಲಿ, ಕ್ರೀಮ್ ಬಣ್ಣ. ಅದೃಷ್ಟ ಸಂಖ್ಯೆ 2 ಮತ್ತು 7. ಅದೃಷ್ಟ ದಿಕ್ಕು ಆಗ್ನೇಯ ದಿಕ್ಕು. ವಿಶೇಷ ಪರಿಹಾರ ಇವತ್ತು ಮಹಾಲಕ್ಷ್ಮಿ ದೇವಿಯ ಆರಾಧನೆ ಮಾಡುವುದು ಅತ್ಯಂತ ಶ್ರೇಷ್ಠ. ಲಕ್ಷ್ಮಿ ಅಷ್ಟೋತ್ತರ ಅಥವಾ ಕನಕದಾಸ ಸ್ತೋತ್ರ ಪಠಿಸೋದು. ಮನೆಯಿಂದ ಹೊರಗೆ ಹೋಗುವಾಗ ಸ್ವಲ್ಪ ಮೊಸರು ತಿಂದು ಹೋದ್ರೆ ಬಿಳಿ ಬಣ್ಣದ ಹಸ್ತ ವಸ್ತ್ರವನ್ನ ನಿಮ್ಮ ಬಳಿ ಇಟ್ಕೊಂಡ್ರೆ ನಿಮ್ಮ ಕಾರ್ಯಗಳು ಸಿದ್ಧಿಯಾಗತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ನಿಮ್ಮ ಬುದ್ಧಿವಂತಿಕೆಯಿಂದ ಕಾರ್ಯ ಸಾಧನೆ ಮಾಡುವ, ಹೊಸ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವ ಅತ್ಯಂತ ಚಟುವಟಿಕೆಯಿಂದ ಕೂಡಿದ ದಿನ ಅಂತ ಹೇಳ್ಬೋದು. ಸಹೋದ್ಯೋಗಿಗಳೊಂದಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಸಂವಹನ ಕಲೆ ದೊಡ್ಡ ಮಟ್ಟದಲ್ಲಿ ಯಶಸ್ಸು ತಂದುಕೊಡಲಿದೆ. ನಿಮ್ಮ ಮಾತಿನ ಚಾತುರ್ಯದಿಂದ ಕಠಿಣವಾದ ಕೆಲಸ ಸುಲಭವಾಗಿ ಪೂರ್ಣಗೊಳಿಸ್ತೀರಾ ಮತ್ತೆ ಮೇಲಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡಿತೀರಾ. ಮಾರ್ಕೆಟಿಂಗು, ಮಾಧ್ಯಮ, ಬ್ಯಾಂಕಿಂಗು ಅಥವಾ ಸಲಹಾ ಕ್ಷೇತ್ರದಲ್ಲಿರೋರಿಗೆ ಇವತ್ತು ಸುವರ್ಣ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರುತ್ತೆ. ಹೊಸ ಜವಾಬ್ದಾರಿಗಳು ನಿಮಗೆ ಹೆಗ್ಲೇರಬಹುದು. ಇನ್ನು ವ್ಯವಹಾರ ರಂಗದಲ್ಲಿರುವ ಮಿಥುನ ರಾಶಿಯವರಿಗೆ ಇವತ್ತು ಲಾಭದ ದಿನ ಅಂತ ಹೇಳ್ಬಹುದು. ನಿಮ್ಮ ಹಳೆಯ ಗ್ರಾಹಕರೊಂದಿಗೆ ಮರು ಸಂಪರ್ಕ ಸಾಧಿಸುವುದರಿಂದ ಹೊಸ ಆರ್ಡರ್ಗಳು ಸಿಗುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಮುಕ್ತವಾಗಿ ಚರ್ಚಿಸೋದು ಬಹಳ ಒಳ್ಳೆಯದು. ಇನ್ನು ಮಾರುಕಟ್ಟೆಯ ಏರಿಳಿತಗಳನ್ನು ನಿಮ್ಮ ಜಾಣ್ಮೆಯಿಂದ ಎದುರಿಸಿ ಲಾಭದ ಹಾದಿ ಮರಳಿ ಬರಲಿದೆ. ಇನ್ನು ಆರ್ಥಿಕವಾಗಿ ಇವತ್ತು ನಿಮಗೆ ಮಿಶ್ರ ಫಲಗಳಿಂದ ಕೂಡಿರುತ್ತೆ. ಆದಾಯದ ಹರಿವು ಉತ್ತಮವಾಗಿರುತ್ತೆ. ಅನಿರೀಕ್ಷಿತ
ಪ್ರಯಾಣ ಅಥವಾ ತಾಂತ್ರಿಕ ವಸ್ತುಗಳು, ಮೊಬೈಲ್, ಲ್ಯಾಪ್ಟಾಪ್ ಇತ್ಯಾದಿ ಇದರ ಮೇಲೆ ಹಣ ದುರಸ್ತಿ ಮಾಡೋ ಸಾಧ್ಯತೆ ಇರುತ್ತೆ. ಹುಷಾರಾಗಿರಿ. ಶಾರ್ಟ್ ಟೈಮ್ ಹೂಡಿಕೆಗಳಿಂದ ದೀರ್ಘಾವಧಿಯ ಯೋಜನೆಗಳಲ್ಲಿ ಹಣ ಹೂಡುವುದು ಸುರಕ್ಷಿತ. ಇನ್ನು ಹಣಕಾಸಿನ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಯಾರೊಂದಿಗೂ ಅನಗತ್ಯವಾಗಿ ಹಣದ ವಿಷಯ ಜಾಮೀನು ನೀಡಬೇಡಿ. ಮತ್ತೆ ಆತುರದ ಸಾಲನ್ನ ತಪ್ಪಿಸಿ. ಕುಟುಂಬದಲ್ಲಿ ಇಂದು ಸಂತಸದ ವಾತಾವರಣ ಇರುತ್ತೆ. ಒಡಹುಟ್ಟಿದವರಿಂದ ಅಥವಾ ಹತ್ತಿರದ ಸಂಬಂಧಿಗಳಿಂದ ಶುಭ ವಾರ್ತೆಯನ್ನ ಕೇಳ್ತೀರಾ. ಮನೆಯಲ್ಲಿ ಹಾಸ್ಯ ಮತ್ತೆ ಸಕಾರಾತ್ಮಕತೆಯಿಂದ ಹೆಜ್ಜೆ ಹಾಕುತ್ತೀರಾ. ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಪ್ರಗತಿಯು ನಿಮಗೆ ಹೆಮ್ಮೆ ತರಲಿದೆ. ಇನ್ನು ವಿವಾಹಿತ ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಇರಲಿದೆ. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಡೆ ಭೋಜನಕ್ಕೆ ಹೋಗುವ ಯೋಜನೆನ ರೂಪಿಸ್ತೀರಾ. ಇನ್ನು ಪ್ರೇಮ ಜೀವನದಲ್ಲಿರೋರಿಗೆ ಇಂದು ಮಾತುಕತೆಯ ಮೂಲಕ ಹಳೆಯ ತಪ್ಪು ತಿಳುವಳಿಕೆ ಬಗೆಹರಿಸಲು ಅತ್ಯುತ್ತಮ ದಿನವಾಗಿದೆ. ನಿಮ್ಮ ಭಾವನೆಯನ್ನ ಮುಕ್ತವಾಗಿ ಹಂಚಿಕೊಳ್ಳಿ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಮಿಥುನ ರಾಶಿಯವರು ಇಂದು ಸ್ವಲ್ಪ ಇರಬೇಕು. ವಾಯು ತತ್ವದ ರಾಶಿಯಾಗಿದ್ದರಿಂದ ಗ್ಯಾಸ್ಟ್ರಿಕ್, ಅಜೀರ್ಣ, ನರಗಳ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆ ಕಾಣಿಸಿಕೊಳ್ಬಹುದು. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರಾಣಾಯಾಮ, ಧ್ಯಾನ ಮಾಡೋದು ಬಹಳ ಉತ್ತಮ. ಇನ್ನು ವಿದ್ಯಾರ್ಥಿಗಳಿಗೆ ಬುದ್ಧಿಶಕ್ತಿ ಚುರುಕಾಗಿರಲು ವಿಶೇಷವಾಗಿ ಗಣಿತ, ಕಂಪ್ಯೂಟರ್ ಸೈನ್ಸ್, ಅಕೌಂಟ್, ಭಾಷಾ ವಿಷಯ ಇದೇನಾದ್ರೂ ಕಲಿತಾ ಇರೋ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಗತಿಪರ ದಿನ ಅಂತ ಹೇಳ್ಬಹುದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶ ಸಿಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಶಸ್ಸು ಕೂಡ ಆಗತ್ತೆ. ಅದೃಷ್ಟ ಬಣ್ಣ ಹಸಿರು ಮತ್ತೆ ತಿಳಿ ಹಳದಿ. ಅದೃಷ್ಟ ಸಂಖ್ಯೆ 5 ಮತ್ತೆ 6. ಅದೃಷ್ಟ ದಿಕ್ಕು ಉತ್ತರ ದಿಕ್ಕು. ವಿಶೇಷ ಪರಿಹಾರ ನೋಡೋದಾದ್ರೆ ಇವತ್ತು ಬುಧ ಗ್ರಹದ ಕೃಪೆಗೆ ಪಾತ್ರರಾಗಲು ಗಣೇಶನ ಆರಾಧನೆ ಮಾಡಿ. ಗಣಪತಿಗೆ ದೂರ್ವೆನ ಅರ್ಪಿಸಿ. ಓಂ ಗಂ ಗಣಪತಿ ನಮಃ ಮಂತ್ರನ ಜಪಿಸಿ. ಹಸಿರು ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಅಥವಾ ಹಸಿರು ಮೂಂಗ್ ದಾಲ್ ಅಂದ್ರೆ ಹೆಸರು ಬೇಳೆನ ದಾನ ಮಾಡೋದು ನಿಮಗೆ ವಿಶೇಷ ಸತ್ಫಲಗಳನ್ನ ತಂದ್ಕೊಡುತ್ತೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಜಲತತ್ವದ ರಾಶಿಯವರಾಗಿದ್ದು ಇವತ್ತು ನಿಮ್ಮ ಮನಸ್ಸಿನಲ್ಲಿ ಭಾವನೆಗಳ ಏರಿಳಿತ ಹೆಚ್ಚಾಗಿರುತ್ತೆ. ಆದಾಗ್ಯೂ ನಿಮ್ಮ ಅಂತಃಪ್ರಜ್ಞೆ ಮತ್ತು ತಾಳ್ಮೆಯ ಸಹಾಯದಿಂದ ಇವತ್ತು ಸವಾಲುಗಳನ್ನ ಯಶಸ್ವಿಯಾಗಿ ಮುನ್ನಡೆಸ್ತೀರಾ. ಉದ್ಯೋಗಿಗಳಿಗೆ ಇವತ್ತು ಕಚೇರಿಯಲ್ಲಿ ಮಿಶ್ರ ಫಲದಿಂದ ಕೂಡಿದೆ. ಕೆಲಸದ ಒತ್ತಡ ಹೆಚ್ಚಾಗೋದ್ರಿಂದ ಮನಸ್ಸಿನಲ್ಲಿ ಒಂದು ರೀತಿ ಉದ್ವೇಗ ಅಥವಾ ಆತಂಕ ಮೂಡುತ್ತೆ. ಕಚೇರಿಯಲ್ಲಿ ರಾಜಕೀಯ ಅಥವಾ ಸಹೋದ್ಯೋಗಿಗಳ ನಡುವೆ ಗಾಸಿಪ್ ಇಂದ ದೂರ ಇರಬೇಕು. ನಿಮ್ಮ ವೃತ್ತಿ ಜೀವನಕ್ಕೆ ಅದು ಬಹಳ ಒಳ್ಳೆಯದು. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ. ನಿಮ್ಮ ಕಠಿಣ ಶ್ರಮವನ್ನು ಮೇಲಧಿಕಾರಿಗಳು ಗಮನಿಸ್ತಾ ಇರ್ತಾರೆ. ಆದ್ರಿಂದ ತಾಳ್ಮೆ ಕಳೆದುಕೊಳ್ಳಕ್ ಹೋಗ್ಬೇಡಿ. ವ್ಯಾಪಾರ ರಂಗದಲ್ಲಿರುವ ಕಟಕ ರಾಶಿಯವರಿಗೆ ಇವತ್ತು ಸಾಧಾರಣ ದಿನ ಅಂತ ಹೇಳ್ಬೋದು. ಪಾಲುದಾರಿಕೆ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ. ಆದ್ದರಿಂದ ಮಾತುಕತೆ ಮೂಲಕ ಸಮಸ್ಯೆಯನ್ನು ನೀವು ಬಗೆಹರಿಸಿಕೊಳ್ಬೇಕಾಗತ್ತೆ. ಹಾಲಿನ ಉತ್ಪನ್ನಗಳು, ಜಲ ಉತ್ಪನ್ನಗಳು, ಆಹಾರ, ಕೌನ್ಸಿಲಿಂಗ್ ಈ ಕ್ಷೇತ್ರದಲ್ಲಿ ಏನಾದ್ರೂ ನೀವು ಕೆಲಸ ಮಾಡ್ತಾ ಇದ್ರೆ ಉತ್ತಮ ಲಾಭಾಂಶ ಸಿಗುವ ಸಾಧ್ಯತೆ ಇದೆ. ಇನ್ನು ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ನಿಯಮಗಳನ್ನು ಸರಿಯಾಗಿ ಓದಬೇಕು. ಇನ್ನು ಆರ್ಥಿಕ ದೃಷ್ಟಿಯಿಂದ ಇಂದು ನಿಮಗೆ ಮಧ್ಯಮ ಫಲಗಳಿಂದ ಕೂಡಿದ ದಿನ. ಆದಾಯದ ಮೂಲಗಳು ಎಂದಿನಂತೆ ಇರಲಿದೆ. ಆದರೆ ಕೌಟುಂಬಿಕ ಅಗತ್ಯತೆಗಳು ಅಥವಾ ಆರೋಗ್ಯದ ಕಾರಣಗಳಿಗಾಗಿ ಅನಿರೀಕ್ಷಿತ ಖರ್ಚು ಎದುರಾಗಬಹುದು. ಇವತ್ತು ಹಣದ ಹರಿವಿನಿಂದ ಖರ್ಚು ಹೆಚ್ಚಾಗದಂತೆ ಬಜೆಟ್ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅವಶ್ಯಕ. ಇನ್ನು ಲಾಟರಿ, ಜೂಜು ಅಥವಾ ಯಾವುದೇ ರೀತಿಯ ಆತುರದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಗಳಿಂದ ಇಂದು ದೂರ ಇರಬೇಕು. ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದು ಸದ್ಯಕ್ಕೆ ಮುಂದೂಡಿ. ಕಟಕ ರಾಶಿಯವರಿಗೆ ಕುಟುಂಬವೇ ಸರ್ವಸ್ವ. ಇಂದು ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ಪ್ರಯತ್ನಿಸ್ತೀರಾ. ತಾಯಿಯ ಕಡೆಯಿಂದ ವಿಶೇಷ ಗಮನ ಹರಿಸಬೇಕಾಗಬಹುದು. ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ವಾದ ನಡೆಯುತ್ತೆ. ನಿಮ್ಮ ಶಾಂತ ಸ್ವಭಾವದಿಂದ ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕಾಗುತ್ತೆ. ಮಕ್ಕಳ ಕಡೆಯಿಂದ ನೆಮ್ಮದಿ ಸಿಗುತ್ತೆ. ಪ್ರೇಮ ಮತ್ತೆ ವಿವಾಹಿತ ದಂಪತಿಗಳ ನಡುವೆ ಪರಸ್ಪರ ನಂಬಿಕೆ ಮತ್ತೆ ಭಾವನಾತ್ಮಕ ಬೆಂಬಲ ಹೆಚ್ಚಾಗುತ್ತೆ. ಸಂಗಾತಿಯು ನಿಮ್ಮ ಮನಸ್ಸಿನ ಭಾರವನ್ನ ಹಗುರಗೊಳಿಸಲು ಸಹಾಯ ಮಾಡ್ತಾರೆ. ಪ್ರೇಮ ಜೀವನದಲ್ಲಿ ಇರುವವರಿಗೆ ಸಂಗಾತಿಯು ಮೂಡ್ ಅಥವಾ ಅರ್ಥ ಮಾಡ್ಕೋತೀರಾ. ನೀವು ಕಷ್ಟವಾಗಬಹುದು. ಅದನ್ನ ನೀವು ಅತಿಯಾದ ಭಾವುಕತೆಯಿಂದ ದೂರವಿದ್ದು ಪ್ರಾಯೋಗಿಕವಾಗಿ ಯೋಚನೆ ಮಾಡ್ಬೇಕಾಗತ್ತೆ. ಇನ್ನು ಚಂದ್ರನ ಪ್ರಭಾವದಿಂದ ಇಂದು ಕಟಕ ರಾಶಿಯವರಿಗೆ ಶೀತ, ಕೆಮ್ಮು, ಕಫ, ಹೊಟ್ಟೆ ಇನ್ಫೆಕ್ಷನ್ ಕಾಣಿಸ್ಕೊಳ್ಬಹುದು. ಕಲುಷಿತ ನೀರು ಮತ್ತೆ ಹೊರಗಿನ ಆಹಾರ ಸೇವನೆಯನ್ನ ತಪ್ಪಿಸ್ಬೇಕಾಗತ್ತೆ. ಮಾನಸಿಕವಾಗಿ ಅತಿಯಾದ ಆಲೋಚನೆಯಿಂದ ತಲೆನೋವು ಅಥವಾ ನಿದ್ರಾಹೀನತೆ ಉಂಟಾಗಬಹುದು. ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳಲು ಸಂಗೀತ ಕೇಳೋದು, ಧ್ಯಾನ ಮಾಡೋದು ಬಹಳ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಕಠಿಣ ಶ್ರಮ ಅಗತ್ಯವಿದೆ. ಮನಸ್ಸು ಸುಲಭವಾಗಿ ಚಂಚಲಗೊಳ್ಳೋದ್ರಿಂದ ಸ್ವಲ್ಪ ನೀವು ಓದಿನ ಕಡೆ ಏಕಾಗ್ರತೆ ಕಡಿಮೆ ಆಗುತ್ತೆ. ಹಾಗಾಗಿ
ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಯೋಜನಾಬದ್ಧವಾಗಿ ಅಭ್ಯಾಸ ಮಾಡಿಕೊಂಡ್ರೆ ಉತ್ತಮ ಫಲಿತಾಂಶ ನಿಮಗೆ ಸಿಗುತ್ತೆ. ಅದೃಷ್ಟ ಬಣ್ಣ ಬಿಳಿ, ಬೆಳ್ಳಿ ಮತ್ತು ತಿಳಿ ಹಳದಿ. ಅದೃಷ್ಟ ಸಂಖ್ಯೆ 4 ಮತ್ತು 2. ಅದೃಷ್ಟ ದಿಕ್ಕು ವಾಯುವ್ಯ ದಿಕ್ಕು. ವಿಶೇಷ ಪರಿಹಾರ ಇವತ್ತು ಶಿವನ ಆರಾಧನೆ ಮಾಡೋದ್ರಿಂದ ನಿಮ್ಗೆ ಅತ್ಯಂತ ಶ್ರೇಷ್ಠ ಫಲ ಸಿಗುತ್ತೆ. ಶಿವಲಿಂಗಕ್ಕೆ ಶುದ್ಧ ನೀರು ಅಥವಾ ಹಾಲಿನಿಂದ ಅಭಿಷೇಕ ಮಾಡೋದು. ಓಂ ನಮಃ ಶಿವಾಯ ಮಂತ್ರನ 108 ಬಾರಿ ಜಪಿಸುವುದು. ತಾಯಿಯ ಆಶೀರ್ವಾದ ಪಡೆದು ದಿನ ಕೆಲಸ ಆರಂಭ ಮಾಡಿದ್ರೆ ಇದು ಬಹಳ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ನಾಯಕತ್ವದ ಗುಣಗಳನ್ನ ಪ್ರದರ್ಶಿಸಲು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಅತ್ಯಂತ ಸೂಕ್ತವಾದ ಸಕಾರಾತ್ಮಕ ದಿನವಾಗಿರುತ್ತೆ. ಕಚೇರಿಯಲ್ಲಿ ಉದ್ಯೋಗ ನೋಡೋದಾದ್ರೆ ಅತ್ಯಂತ ಸುವರ್ಣ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ನಿಮ್ಮಲ್ಲಿ ಅದ್ಭುತ ನಾಯಕತ್ವದ ಗುಣ ಮತ್ತು ಕಾರ್ಯಕ್ಷಮತೆಯಿಂದಾಗಿ ಪ್ರಮುಖ ಜವಾಬ್ದಾರಿಯೊಂದಿಗೆ ನಿಮ್ಮ ಹೆಗಲಿರುತ್ತೆ. ಸಹೋದ್ಯೋಗಿಗಳು ನಿಮ್ಮನ್ನು ಆದರ್ಶವಾಗಿ ತೆಗೆದುಕೊಳ್ಳುತ್ತಾರೆ. ಮೇಲಧಿಕಾರಿಗಳು ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ. ಸರ್ಕಾರ ಕೆಲಸದಲ್ಲಿ ತೊಡಗಿಕೊಂಡಿರೋರಿಗೆ ಇಂದು ಬಹುದಿನದಿಂದ ನೆನೆಗುದಿಗೆ ಬಿದ್ದಿದ್ದ ಪ್ರಮೋಷನ್ ಅಥವಾ ವರ್ಗಾವಣೆಯ ಸಿಹಿ ವಾರ್ತೆ ಸಿಗೋ ಸಾಧ್ಯತೆ ಇದೆ. ವ್ಯಾಪಾರ ಮತ್ತು ಉದ್ಯಮ ರಂಗದಲ್ಲಿರುವ ಸಿಂಹರಾಶಿಯವರಿಗೆ ಇಂದು ಹೊಸ ಹೂಡಿಕೆ ಅತ್ಯಂತ ಪ್ರಶಸ್ತವಾದ ದಿನ. ನಿಮ್ಮ ದೂರದೃಷ್ಟಿಯ ಯೋಜನೆಗಳು ಮಾರುಕಟ್ಟೆಯಲ್ಲಿ ಉತ್ತಮ ಲಾಭವನ್ನು ತಂದುಕೊಡುತ್ತೆ. ರಾಜಕೀಯ ಅಥವಾ ಮ್ಯಾನೇಜ್ಮೆಂಟ್, ಬಂಗಾರ, ತಾಮ್ರದ ವ್ಯಾಪಾರ ಮತ್ತು ಕಾಂಟ್ರಾಕ್ಟ್ ಕೆಲಸದಲ್ಲಿರೋರಿಗೆ ಇಂದು ನಿರೀಕ್ಷೆಗೂ ಮೀರಿದ ಆದಾಯ ಸಿಗಲಿದೆ. ಹೊಸ ಗ್ರಾಹಕರೊಂದಿಗೆ ದೀರ್ಘಕಾಲದ ಒಪ್ಪಂದ ಏರ್ಪಾಡಾಗುತ್ತೆ. ಆರ್ಥಿಕ ದೃಷ್ಟಿಯಿಂದ ನಿಮಗೆ ಅತ್ಯಂತ ಸದೃಢ ಮತ್ತು ಪ್ರಗತಿಪರ ದಿನವಾಗಿದೆ. ಸೂರ್ಯನ ಪ್ರಭಾವದಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತೆ. ಪಿತ್ರಾರ್ಜಿತ ಆಸ್ತಿಯಿಂದ ಬರಬೇಕಿದ್ದ ಕಾನೂನಾತ್ಮಕ ಲಾಭ ಇಂದು ನಿಮ್ಮ ಕೈ ಸೇರುತ್ತೆ. ಭವಿಷ್ಯಕ್ಕಾಗಿ ರಿಯಲ್ ಎಸ್ಟೇಟ್ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಇವತ್ತು ಒಳ್ಳೆಯ ಸಮಯ. ಆದಾಯ ಚೆನ್ನಾಗಿರುತ್ತೆ. ನಿಮ್ಮ ವೈಭೋಗ ಜೀವನ ಶೈಲಿ ಮತ್ತು ಅತಿಥಿ ಸತ್ಕಾರಕ್ಕೆ ಅತಿಯಾದ ಹಣ ವ್ಯಯ ಮಾಡಬಹುದು. ಎಚ್ಚರ ವಹಿಸಿ. ಕುಟುಂಬದಲ್ಲಿ ಉತ್ಸಾಹ ಮತ್ತು ಸಡಗರದ ವಾತಾವರಣ ಇರುತ್ತೆ. ತಂದೆಯ ಮಾರ್ಗದರ್ಶನ ಮತ್ತು ಅವರ ಆಶೀರ್ವಾದದಿಂದ ನಿಮ್ಮ ಪ್ರಮುಖ ಕೆಲಸವೊಂದು ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ಸಮಾಜದಲ್ಲಿ ನಿಮ್ಮ ಕುಟುಂಬದ ಕೀರ್ತಿ ಹೆಚ್ಚಾಗುವಂತಹ ಘಟನೆಗಳು ನಡೆಯುತ್ತೆ. ಮಕ್ಕಳ ಪ್ರಗತಿ ನಿಮಗೆ ಮನಸ್ಸಿಗೆ ನೆಮ್ಮದಿನ ತಂದುಕೊಡುತ್ತೆ. ವಿವಾಹಿತ ದಂಪತಿಗಳ ನಡುವೆ ಪರಸ್ಪರ ಗೌರವ ಮತ್ತು ಪ್ರೀತಿ ವೃದ್ಧಿಯಾಗುತ್ತೆ. ಸಂಗಾತಿಯು ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಬೆನ್ನೆಲುಬಾಗಿ ನಿಲ್ತಾರೆ. ಇನ್ನು ಪ್ರೇಮ ಜೀವನದಲ್ಲಿ ಇರುವವರಿಗೆ ಇಂದು ತಮ್ಮ ಸಂಗಾತಿಯನ್ನು ಕುಟುಂಬದ ಸದಸ್ಯರಿಗೆ ಪರಿಚಯ ಮಾಡಲು ಅಥವಾ ಮದುವೆ ಮಾತುಕತೆ ಆರಂಭಿಸಲು ಅತ್ಯಂತ ಪೂರಕವಾದ ದಿನ ಅಂತ ಹೇಳಬಹುದು. ನಿಮ್ಮ ದೈಹಿಕ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿ ಇಂದು ಅತ್ಯುತ್ತಮವಾಗಿರುತ್ತೆ. ಆದರೆ ಅತಿಯಾದ ಕೋಪ ಅಥವಾ ಆತುರದ ಸ್ವಭಾವದಿಂದಾಗಿ ರಕ್ತದೊತ್ತಡ ಹೆಚ್ಚಾಗದಂತೆ ಜಾಗ್ರತೆ ವಹಿಸಬೇಕಾಗತ್ತೆ. ಉಷ್ಣ ಬಾಧೆ ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಅದರಿಂದ ಹೆಚ್ಚು ನೀರು ಕುಡಿಯುವುದು, ತಾಜಾ ಹಣ್ಣನ್ನು ಸೇವಿಸುವುದು ಬಹಳ ಮುಖ್ಯ. ಇನ್ನು ವಿದ್ಯಾರ್ಥಿಗಳಿಗೆ ಇಂದು ಸೂರ್ಯನ ತೇಜಸ್ಸಿನಂತೆ ಬುದ್ಧಿಶಕ್ತಿ ಪ್ರಖರವಾಗಿರುತ್ತೆ. ಕಠಿಣ ವಿಷಯಗಳನ್ನು ಸಹ ಸುಲಭವಾಗಿ ಗ್ರಹಿಸ್ತೀರಾ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಇಂದು ಅತ್ಯಂತ ಸಕಾರಾತ್ಮಕ ಫಲಿತಾಂಶ ಹುಡುಕಿಕೊಂಡು ಬರಲಿದೆ. ಇನ್ನು ಅದೃಷ್ಟ ಸಂಖ್ಯೆ 1, 5, 9. ಅದೃಷ್ಟ ಬಣ್ಣ ಗಿಡದ ಹಸಿರು, ಕೇಸರಿ ಅಥವಾ ಬಂಗಾರದ ಬಣ್ಣ. ವಿಶೇಷ ಪರಿಹಾರ ಇಂದು ಸೂರ್ಯೋದಯದ ಸಮಯದಲ್ಲಿ ತಾಮ್ರ ಪಾತ್ರೆಯಲ್ಲಿ ನೀರು, ಕೆಂಪು ಚಂದನ ಮತ್ತು ಕೆಂಪು ಹೂಗಳನ್ನು ಹಾಕಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ನೀಡಿ ಓಂ ಸೂರ್ಯಾಯ ನಮಃ ಅಥವಾ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ಜಾತಕದಲ್ಲಿ ಸೂರ್ಯನ ಬಲ ಹೆಚ್ಚಾಗುತ್ತೆ. ಸರ್ವ ಕಾರ್ಯಗಳಿಗೂ ವಿಜಯ ಸಿಗುತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತು ಅತ್ಯಂತ ಬುದ್ಧಿವಂತಿಕೆಯಿಂದ ಕಾರ್ಯ ಸಾಧನೆ ಮಾಡುವ ಹಾಗೂ ನಿಮ್ಮ ಹಳೆಯ ಸಮಸ್ಯೆಗಳಿಗೆ ಪ್ರಾಯೋಗಿಕ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಗತಿಪರ ದಿನ ಅಂತ ಹೇಳ್ಬೋದು. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಅತ್ಯಂತ ಸಂಕೀರ್ಣವಾದ ಅಥವಾ ಗೊಂದಲವಾಗಿರೋದ ಕೆಲಸಗಳನ್ನು ನಿಮ್ಮ ಜಾಣ್ಮೆಯಿಂದ ಸುಲಭವಾಗಿ ಬಗೆಹರಿಸ್ಕೊಳ್ತೀರಾ. ಅಕೌಂಟ್ಸ್, ಬ್ಯಾಂಕಿಂಗ್, ಶಿಕ್ಷಣ, ಡೇಟಾ ಅನಲಿಸ್ಟ್, ಸಂಶೋಧನೆ, IT ಈ ಕ್ಷೇತ್ರದಲ್ಲಿರೋರಿಗೆ ಇಂದು ಸಕಾರಾತ್ಮಕವಾದ ದಿನ. ಕಚೇರಿಯಲ್ಲಿ ಸಹೋದ್ಯೋಗಿಗಳು ನಿಮ್ಮ ಸಲಹೆ ಮತ್ತು ಮಾರ್ಗದರ್ಶನವನ್ನು ಪಡೆಯಲಿದ್ದಾರೆ. ಮೇಲಧಿಕಾರಿಗಳೊಂದಿಗೆ ಸೌಹಾರ್ದಯುತ ಬಾಂಧವ್ಯ ಇರಲಿದ್ದು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರಶಂಸೆ ಸಿಗಲಿದೆ. ಇನ್ನು ವ್ಯವಹಾರ ರಂಗದಲ್ಲಿ ಕನ್ಯಾ ರಾಶಿಯವರಿಗೆ ಅತ್ಯಂತ ಲಾಭದಾಯಕ ದಿನ ಅಂತ ಹೇಳ್ಬಹುದು. ಮಾರುಕಟ್ಟೆಯ ಏರಿಳಿತಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಯಶಸ್ವಿಯಾಗಲಿದೆ. ಕಮಿಷನ್ ಆಧಾರಿತ ವ್ಯವಹಾರ, ಸಮಾಲೋಚನೆ, ಬರವಣಿಗೆ ಅಥವಾ ತಾಂತ್ರಿಕ ವಸ್ತುಗಳ ವ್ಯಾಪಾರದಲ್ಲಿ ತೊಡಗಿಕೊಂಡಿರೋರಿಗೆ ಇಂದು ನಿರೀಕ್ಷಿತ ಧನಲಾಭವಾಗುವ ಯೋಜನೆಗಳಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಿ. ಹೊಸ ಹೂಡಿಕೆಗಳಿಗೆ ಇದು ಸಕಾಲ. ಆರ್ಥಿಕ ದೃಷ್ಟಿಯಿಂದ ಇಂದು ನಿಮಗೆ ಸ್ಥಿರವಾದ ದಿನ. ಬುಧನ ಪ್ರಭಾವದಿಂದಾಗಿ ನಿಮ್ಮ ಹಣಕಾಸಿನ ನಿರ್ವಹಣೆ ಅದ್ಭುತವಾಗಿ ಇರುತ್ತೆ. ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕಿ ಬಜೆಟ್ ನಿಯಂತ್ರಣದಲ್ಲಿ ನೀವು ಯಶಸ್ವಿಯಾಗ್ತೀರಾ. ಹಳೆಯ ಬಾಕಿ ಸಾಲಗಳು ಅಥವಾ ಬರಬೇಕಿದ್ದ ಕರಾರುಗಳು
ಇಂದು ವಾಪಸ್ ಬರುವ ಸಾಧ್ಯತೆ ಇದೆ. ಭವಿಷ್ಯದ ದೃಷ್ಟಿಯಿಂದ ಶಾರ್ಟ್ ಟೈಮ್ ಯೋಜನೆಗಳಿಂದ ಸ್ಥಿರಾಸ್ತಿ ಅಥವಾ ಮ್ಯೂಚುವಲ್ ಫಂಡ್ ದೀರ್ಘಕಾಲದ ಹೂಡಿಕೆ ಮಾಡೋದು ಹೆಚ್ಚು ಸುರಕ್ಷಿತವಾಗಿರುತ್ತೆ. ಕುಟುಂಬ ಜೀವನದಲ್ಲಿ ಇಂದು ಸುಖ ಮತ್ತು ಸಾಮರಸ್ಯ ಮನೆ ಮಾತಾಡಿರುತ್ತೆ. ಮನೆಯ ಪ್ರಮುಖ ನಿರ್ಧಾರಗಳಲ್ಲಿ ಕುಟುಂಬ ಸದಸ್ಯರು ನಿಮ್ಮ ಅಭಿಪ್ರಾಯ ಹಂಚಿಕೊಳ್ತಾರೆ. ಒಡ ಹುಟ್ಟಿದವರಿಂದ ಅಥವಾ ಹತ್ತಿರದ ಸಂಬಂಧಿಕರಿಂದ ಶುಭ ವಾರ್ತೆ ಕೇಳಿ ಬರುವ ಸಾಧ್ಯತೆ ಇದೆ. ಮಕ್ಕಳ ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಪ್ರಗತಿಯು ನಿಮ್ಮ ಮನಸ್ಸಿಗೆ ನೆಮ್ಮದಿನ ತಂದುಕೊಡುತ್ತೆ. ಇನ್ನು ವಿವಾಹಿತ ದಂಪತಿಗಳ ನಡುವೆ ಪರಸ್ಪರ ಗೌರವ ಮತ್ತೆ ನಂಬಿಕೆ ವೃದ್ಧಿಯಾಗುತ್ತೆ. ಸಂಗಾತಿಯು ನಿಮ್ಮ ಜವಾಬ್ದಾರಿಯನ್ನು ಹಂಚಿಕೊಳ್ಳುವ ಮೂಲಕ ನಿಮಗೆ ಬೆನ್ನೆಲುಬಾಗಿ ನಿಲ್ತಾರೆ. ಇನ್ನು ಪ್ರೇಮ ಜೀವನದಲ್ಲಿ ಇರುವ ನಿಮ್ಮ ಅತ್ಯಂತ ಸುಂದರವಾದ ದಿನ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಮುನಿಸುಗಳಿದ್ರೆ ಮಾತುಕತೆಯ ಮೂಲಕ ಅದು ಸುಲಭವಾಗಿ ಬಗೆಹರಿಯುತ್ತೆ. ನಿಮ್ಮ ಮನಸ್ಸಿನ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಇದು ಸೂಕ್ತ ಸಮಯ. ಇನ್ನು ಒಟ್ಟಾರೆಯಾಗಿ ಆರೋಗ್ಯವು ಇವತ್ತು ಉತ್ತಮವಾಗಿರುತ್ತೆ. ಆದರೆ ಅತಿಯಾದ ಕೆಲಸದ ಒತ್ತಡ ಮತ್ತೆ ಅತಿಯಾದ ಯೋಚನೆಗಳಿಂದ ಪಚನ ಕ್ರಿಯೆಗೆ ತೊಂದರೆ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸ್ಕೊಳ್ಬಹುದು. ನಿಮ್ಮ ಆಹಾರ ಕ್ರಮದ ಕಡೆಗೆ ಗಮನ ಹರಿಸಬೇಕಾಗಿ ಬರುತ್ತೆ. ಮತ್ತೆ ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು, ಮಾನಸಿಕ ಪ್ರಶಾಂತತೆಗೆ ಸಂಜೆ ವೇಳೆ ಸ್ವಲ್ಪ ಸಮಯ ಧ್ಯಾನ ಮಾಡೋದು, ನಡಿಗೆ ರೂಢಿಸಿಕೊಳ್ಳುವುದು ಬಹಳ ಮುಖ್ಯ. ಇನ್ನು ವಿದ್ಯಾರ್ಥಿಗಳಿಗೆ ಇವತ್ತು ಬುದ್ಧಿಶಕ್ತಿ ಚುರುಕಾಗಿರುತ್ತೆ. ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಬುದ್ಧಿವಂತಿಕೆ ಇಂದು ನಿಮ್ಮಲ್ಲಿ ಹೆಚ್ಚಾಗಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವ ವಿದ್ಯಾರ್ಥಿಗಳಿಗೆ ಇಂದು ಉತ್ತಮ ಫಲಿತಾಂಶ ಸಿಗಲಿದೆ. ಶಿಕ್ಷಕರ ಮತ್ತು ಹಿರಿಯರ ಮಾರ್ಗದರ್ಶನ ನಿಮ್ಮ ಯಶಸ್ಸಿಗೆ ದಾರಿದೀಪವಾಗುತ್ತೆ. ಅದೃಷ್ಟ ಬಣ್ಣ ಹಸಿರು, ತಿಳಿ ಹಳದಿ ಮತ್ತು ಬಿಳಿ. ಅದೃಷ್ಟ ಸಂಖ್ಯೆ 5, 6, 8. ಅದೃಷ್ಟ ದಿಕ್ಕು ಉತ್ತರ ದಿಕ್ಕು. ವಿಶೇಷ ಪರಿಹಾರ ಇಂದು ಬುಧ ಗ್ರಹದ ಕೃಪೆಗಾಗಿ ವಿಘ್ನ ನಿವಾರಕ ಗಣೇಶನ ಆರಾಧನೆ ಮಾಡುವುದು ಅತ್ಯಂತ ಶ್ರೇಷ್ಠ. ಗಣಪತಿಗೆ ದೂರುವೆ ಸಮರ್ಪಿಸುವುದು. ಓಂ ಗಂ ಗಣಪತಿ ನಮಃ ಮಂತ್ರವನ್ನು 21 ಬಾರಿ ಜಪಿಸುವುದು. ಹಸಿರು ಬಣ್ಣದ ವಸ್ತ್ರವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುವುದು ಅಥವಾ ಹಸುವಿನಿಗೆ ಹಸಿರು ಹುಲ್ಲು ನೀಡುವುದು ನಿಮಗೆ ವಿಶೇಷ ಸತ್ಫಲಗಳನ್ನು ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಇಂದಿನ ದಿನ ನಿಮಗೆ ಸುಖ ಮತ್ತು ಸಂತೋಷಗಳಿಂದ ಕೂಡಿರುತ್ತೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ನ್ಯಾಯಯುತ ನಿರ್ಧಾರಗಳಿಗೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ. ಉದ್ಯೋಗಿಗಳೊಂದಿಗೆ ಇದ್ದ ಕಚೇರಿಯಲ್ಲಿ ಅತ್ಯಂತ ಆಹ್ಲಾದಕರ ವಾತಾವರಣ ಇರುತ್ತೆ. ನಿಮ್ಮ ಸೌಮ್ಯ ಸ್ವಭಾವ ಮತ್ತು ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯುವ ಗುಣದಿಂದಾಗಿ ಸಹೋದ್ಯೋಗಿಗಳೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಕಲಾತ್ಮಕ ಕ್ಷೇತ್ರ, ಡಿಸೈನಿಂಗು, ಫ್ಯಾಷನ್, ನ್ಯಾಯಾಂಗ, ಕೌನ್ಸಿಲಿಂಗು ಇಂತಹ ರಂಗದಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ದೆ ಪ್ರಗತಿಪರ ದಿನ ಅಂತ ಹೇಳ್ಬಹುದು. ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಪ್ರಾಜೆಕ್ಟ್ಗಳು ನಿಮಗೆ ಸಿಗಬಹುದು. ಮೇಲಧಿಕಾರಿಗಳು ನಿಮ್ಮ ಕೆಲಸದ ಶೈಲಿಯನ್ನು ಮುಕ್ತವಾಗಿ ಶ್ಲಾಘಿಸ್ತಾರೆ. ವ್ಯವಹಾರ ರಂಗದಲ್ಲಿರುವ ತುಲಾರಾಶಿಯವರಿಗೆ ಇಂದು ಅತ್ಯಂತ ಲಾಭದಾಯಕ ದಿನ. ಮಾರುಕಟ್ಟೆಯಲ್ಲಿ ನಿಮ್ಮ ಸಾಲದ ಸುಳಿವು ಕಡಿಮೆ ಆಗುತ್ತೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಸಕಾಲ. ವಿಶೇಷವಾಗಿ ಮಹಿಳಾ ಉದ್ಯಮಿಗಳಿಗೆ ಇಂದು ಹೆಚ್ಚು ಧನಲಾಭವಾಗುವ ದಿನ. ಪಾಲುದಾರಿಕೆ ವ್ಯವಹಾರದಲ್ಲಿ ಪರಸ್ಪರ ನಂಬಿಕೆ ಹೆಚ್ಚಾಗುತ್ತೆ. ಹೊಸ ಹೂಡಿಕೆಗಳಿಗೆ ಭವಿಷ್ಯದಲ್ಲಿ ಉತ್ತಮ ಆದಾಯ ತಂದುಕೊಡಲಿದೆ. ಆರ್ಥಿಕ ದೃಷ್ಟಿಯಿಂದ ಇಂದು ನಿಮಗೆ ಅತ್ಯಂತ ಸದೃಢವಾದ ದಿನ. ಆದಾಯದ ಹರಿವು ಉತ್ತಮವಾಗಿರುತ್ತೆ. ದೀರ್ಘಕಾಲದಿಂದ ಬರಬೇಕಿದ್ದ ಬಾಕಿ ಹಣ ಇವತ್ತು ನಿಮ್ಮ ಕೈ ಸೇರುತ್ತೆ. ಬೌದ್ಧಿಕ ಸುಖ ಸಾಧನೆಗಳಿಗಾಗಿ ಅಥವಾ ಗೃಹ ಅಲಂಕಾರ ವಸ್ತುಗಳ ಖರೀದಿಗಾಗಿ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಸ್ಥಿರಾಸ್ತಿ ಅಥವಾ ಮ್ಯೂಚುವಲ್ ಫಂಡ್ ದೀರ್ಘಕಾಲದ ಹೂಡಿಕೆ ಮಾಡಲು ಇಂದು ಒಳ್ಳೆಯ ದಿನ. ಆದಾಯ ಚೆನ್ನಾಗಿದ್ದರೂ ಅತಿಯಾದ ಐಷಾರಾಮಿ ವಸ್ತುಗಳ ಮೇಲೆ ಅತ್ಯಂತ ವೆಚ್ಚಗಳಿಗೆ ಬ್ರೇಕ್ ಹಾಕೋದು ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದು. ಕುಟುಂಬ ಜೀವನದಲ್ಲಿ ಸುಖ ಮತ್ತು ಶಾಂತಿ ನೆಲೆಸಿರುತ್ತೆ. ಮನೆಯ ಸದಸ್ಯರೊಂದಿಗೆ ಸೌಹಾರ್ದಯುತ ಬಾಂಧವ್ಯ ಇರಲಿದ್ದು ಶುಭ ಕಾರ್ಯಗಳ ಚರ್ಚೆಗೆ ವೇದಿಕೆ ಸಿದ್ಧರಾಗುತ್ತೆ. ಒಡಹುಟ್ಟಿದವರಿಂದ ಆರ್ಥಿಕ ಮತ್ತು ಮಾನಸಿಕ ಬೆಂಬಲ ಸಿಗುತ್ತೆ. ಮಕ್ಕಳ ಕಡೆಯಿಂದ ಹೆಮ್ಮೆ ತರುವಂತಹ ವಾರ್ತೆಗಳನ್ನು ಕೇಳ್ತೀರಾ. ವಿವಾಹಿತ ದಂಪತಿಗಳ ನಡುವೆ ರೊಮ್ಯಾಂಟಿಕ್ ವಾತಾವರಣ ಇರುತ್ತೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳಿತೀರಾ. ಅವರ ಭಾವನೆಗಳಿಗೆ ಗೌರವ ನೀಡ್ತೀರಾ. ಇನ್ನು ಪ್ರೇಮ ಜೀವನದಲ್ಲಿರುವ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆ ದೂರವಾಗಿ ಪ್ರೀತಿ ಗಟ್ಟಿಯಾಗುತ್ತೆ. ಸಂಗಾತಿಗೆ ವಿಶೇಷ ಉಡುಗೊರೆ ನೀಡಲು ಸೂಕ್ತವಾದ ಸಮಯ. ನಿಮ್ಮ ಆರೋಗ್ಯವು ಇಂದು ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಶುಕ್ರನ ಪ್ರಭಾವದಿಂದಾಗಿ ಅತಿಯಾದ ಸಿಹಿ ಪದಾರ್ಥ ಅಥವಾ ಕರಿದ ಪದಾರ್ಥಗಳ ಸೇವನೆಯಿಂದ ದೂರವಿರುವುದು ಬಹಳ ಒಳ್ಳೆಯದು. ಕಣ್ಣು ಅಥವಾ ಪಾದಗಳಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ದಿನನಿತ್ಯದ ವ್ಯಾಯಾಮ ಮತ್ತು ಸರಿಯಾದ ನಿದ್ರೆ ನಿಮ್ಮ ಚೈತನ್ಯವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತೆ. ವಿದ್ಯಾರ್ಥಿಗಳಿಗೆ ಇಂದು ಸೃಜನಶೀಲತೆಯ ಹೆಚ್ಚಾಗಿರುತ್ತೆ. ಕಲೆ, ಸಾಹಿತ್ಯ, ವಾಣಿಜ್ಯ ಮತ್ತು ಕಾನೂನು ವಿಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಯಶಸ್ಸು ಸಿಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವವರಿಗೆ ತಮ್ಮ ಗುರಿಯತ್ತ ಗಮನ ಹರಿಸುವುದು ಧನಾತ್ಮಕ ಫಲಿತಾಂಶ ಬರುತ್ತೆ. ವಿಶೇಷ ಬಣ್ಣ ನೋಡೋದಾದ್ರೆ ಬಿಳಿ, ತಿಳಿ ಗುಲಾಬಿ ಮತ್ತು ಆಕಾಶ ನೀಲಿ. ಅದೃಷ್ಟ ಸಂಖ್ಯೆ 2, 6, 7. ಅದೃಷ್ಟ ದಿಕ್ಕು ಪಶ್ಚಿಮ ದಿಕ್ಕು. ವಿಶೇಷ ಪರಿಹಾರ ಲಕ್ಷ್ಮಿ ಅಥವಾ ದುರ್ಗಾದೇವಿ ಆರಾಧನೆ ಮಾಡುವುದು ಅತ್ಯಂತ ಶ್ರೇಷ್ಠ. ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಬಣ್ಣದ ಸಿಹಿ ಅರ್ಪಿಸುವುದು ಮತ್ತು ಕನಕದಾರ ಸ್ತೋತ್ರವನ್ನು ಪಠಿಸುವುದು. ಮನೆಯಿಂದ ಹೊರಗಡೆ ಹೋಗುವಾಗ ಸುಗಂಧ ದ್ರವ್ಯ ಬಳಸುವುದು ಮತ್ತು ಹಸುವಿಗೆ ಹಸಿರು ಹುಲ್ಲು ರೊಟ್ಟಿಯನ್ನು ತಿನ್ನಿಸುವುದು ನಿಮ್ಮ
ವಿಶೇಷ ಸತ್ಫಲಗಳನ್ನು ಕೊಡುತ್ತೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ನಿಮ್ಮ ಆಲೋಚನೆಗಳು ಇಂದು ಅತ್ಯಂತ ತೀಕ್ಷ್ಣವಾಗಿರುತ್ತೆ. ಇದರ ಪರಿಣಾಮವಾಗಿ ನೀವು ಕಠಿಣ ಸವಾಲುಗಳನ್ನು ಕೂಡ ಆತ್ಮವಿಶ್ವಾಸದಿಂದ ಎದುರಿಸ್ತೀರಾ. ಉದ್ಯೋಗಿಗಳಿಗೆ ಇಂದು ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿ ಸಿಗಲಿದೆ. ನಿಮ್ಮ ಸಂಶೋಧನಾತ್ಮಕ ಮನೋಭಾವ ಮತ್ತು ವಿಶ್ಲೇಷಣಾ ಸಾಮರ್ಥ್ಯವು ಮೇಲಧಿಕಾರಿಗಳ ಗಮನ ಸೆಳೆಯುತ್ತೆ. ಯಾವುದೇ ಸಮಸ್ಯೆಗಳನ್ನು ಬೇರೆ ಮಟ್ಟದಿಂದ ಪರಿಹರಿಸುವ ನಿಮ್ಮ ಶೈಲಿ ಇಂದು ಕೆಲಸಕ್ಕೆ ಬರುತ್ತೆ. ಆದಾಗ್ಯೂ ಸಹೋದ್ಯೋಗಿಗಳಿಗೆ ಕೆಲಸ ಮಾಡುವಾಗ ನಿಮ್ಮ ಅತಿಯಾದ ಮುಕ್ತ ಮನಸ್ಸು ಮತ್ತು ನೇರ ಮಾತಿನ ಧಾಟಿ ಸಣ್ಣ ಪುಟ್ಟ ವಾದಕ್ಕೆ ಉಂಟಾಗಬಹುದು. ಆದ್ದರಿಂದ ಮಾತುಗಳು ಅಳೆದು ತೂಗಿ ಆಡುವುದು ಬಹಳ ಸೂಕ್ತ. ಇನ್ನು ವ್ಯವಹಾರ ಕ್ಷೇತ್ರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸವಾಲಿನ ದಿನ ಅಂತ ಹೇಳ್ಬೋದು. ನಿಮ್ಮ ಜಾಣ್ಮೆಯಿಂದ ಲಾಭ ಗಳಿಸ್ತೀರಾ. ರಿಯಲ್ ಎಸ್ಟೇಟು, ತಾಂತ್ರಿಕ ವಸ್ತುಗಳು, ಫಾರ್ಮಸಿ, ಖನಿಜ ಸಂಪನ್ಮೂಲ ವ್ಯಾಪಾರದಲ್ಲಿರೋರಿಗೆ ಉತ್ತಮ ಅವಕಾಶ ಲಭ್ಯವಿದೆ. ಹೊಸ ಹೂಡಿಕೆ ಮಾಡುವ ಮುನ್ನ ಎಲ್ಲ ದಾಖಲೆಯನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕು. ಯಾರನ್ನು ಅತಿಯಾಗಿ ನಂಬಕ್ಕೆ ಹೋಗಬೇಡಿ. ತೀರ್ಮಾನ ತೆಗೆದುಕೊಳ್ಳುವಾಗ ಹುಷಾರಾಗಿರಿ. ಆರ್ಥಿಕ ದೃಷ್ಟಿಯಿಂದ ಇವತ್ತು ನಿಮಗೆ ಮಿಶ್ರ ಫಲಗಳಿಂದ ಕೂಡಿದೆ. ಹಣದ ಒಳಹರಿವು ಉತ್ತಮವಾಗಿರುತ್ತೆ. ಅನಗತ್ಯ ಖರ್ಚುಗಳು ಅಥವಾ ಹಳೆಯ ಸಾಲ ಮರುಪಾವತಿಯಿಂದ ಬಜೆಟ್ನಲ್ಲಿ ಏರಿಳಿತ ಉಂಟಾಗಬಹುದು. ಇಂದು ಯಾವುದೇ ದೊಡ್ಡ ಮಟ್ಟದ ಸಾಲವನ್ನು ಪಡೆಯುವುದು ಅಥವಾ ನೀಡುವುದು ತಪ್ಪಿಸಬೇಕಾಗುತ್ತೆ. ಉಳಿತಾಯದ ಕಡೆಗೆ ಹೆಚ್ಚಿನ ಒತ್ತು ನೀಡಬೇಕು. ತುರ್ತು ಪರಿಸ್ಥಿತಿಗಾಗಿ ಸ್ವಲ್ಪ ಹಣವನ್ನು ಮೀಸಲಿಡುವುದು ಬಹಳ ಒಳ್ಳೆಯದು. ಷೇರು ಮಾರುಕಟ್ಟೆ ಅಥವಾ ಯಾವುದೇ ರೀತಿ ಬೊಜ್ಜು ಸಂಬಂಧ ಹೂಡಿಕೆಗಳಿಗೆ ನೀವು ಸ್ಥಿರ ಆಸ್ತಿ ಅಥವಾ ದೀರ್ಘಕಾಲದ ಹೂಡಿಕೆ ಮಾಡೋದು ಸುರಕ್ಷಿತ. ವೃಶ್ಚಿಕ ರಾಶಿಯವರಿಗೆ ಪ್ರೀತಿ ಸಂಬಂಧ ಅತ್ಯಂತ ಆಳವಾಗಿರುತ್ತೆ. ಇವತ್ತು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಉಂಟಾಗಬಹುದು, ಆದರೆ ನಿಮ್ಮ ಸಂಯಮದಿಂದ ಅವುಗಳನ್ನು ಬಗೆಹರಿಸ್ಕೊಳ್ತೀರಾ. ಮನೆಯ ಹಿರಿಯರ ಸಲಹೆ ಇವತ್ತು ನಿಮಗೆ ಅತ್ಯಂತ ಮೌಲ್ಯವನ್ನು ತಂದುಕೊಡುತ್ತೆ. ಮಕ್ಕಳೊಂದಿಗೆ ಸಮಯ ಕಳೆಯುವುದು ನಿಮಗೆ ಒತ್ತಡವನ್ನು ಕಡಿಮೆ ಮಾಡುತ್ತೆ. ವಿವಾಹಿತ ದಂಪತಿಗಳ ನಡುವೆ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧ ಗಟ್ಟಿಯಾಗಿ, ಆದಾಗ್ಯೂ ಸಂಗಾತಿಯ ಮಾತುಕತೆಗಳನ್ನು ಕೇಳಿಸಿಕೊಳ್ಳುವ ಜಾಣ್ಮೆ ಇವತ್ತು ನಿಮಗೆ ಅಗತ್ಯ. ಪ್ರೇಮ ಜೀವನದಲ್ಲಿರೋರಿಗೆ ಆತುರದ ಸ್ವಭಾವದಿಂದ ಸಂಗಾತಿಯನ್ನು ನೋಯಿಸದಂತೆ ಎಚ್ಚರ ವಹಿಸಬೇಕು. ಸಣ್ಣ ಪ್ರವಾಸ ಅಥವಾ ಹೊರಗಡೆ ಭೋಜನ ನಿಮ್ಮ ಸಂಬಂಧವನ್ನು ರಿಫ್ರೆಶ್ ಮಾಡುತ್ತೆ. ನಿಮ್ಮ ದೈಹಿಕ ಶಕ್ತಿ ಚೆನ್ನಾಗಿರುತ್ತೆ. ಸಮಾಜದಲ್ಲಿ ಸ್ವಲ್ಪ ಒಡನಾಟ ಹೆಚ್ಚಾಗಿರುತ್ತೆ. ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಮಾನಸಿಕ ಒತ್ತಡವೂ ಕೂಡ ಹೆಚ್ಚಾಗುತ್ತೆ. ಅತಿಯಾದ ಆಲೋಚನೆ, ತಲೆನೋವು, ನಿದ್ರಾಹೀನತೆ ಕಾಡಬಹುದು. ಆಳವಾಗಿ ಉಸಿರಾಟ ಮಾಡೋದು, ವ್ಯಾಯಾಮ ಮಾಡೋದು, ಯೋಗಾಭ್ಯಾಸ ಮಾಡೋದ್ರಿಂದ ಮನಸ್ಸು ಪ್ರಶಾಂತತೆಯಾಗಿ ಇಟ್ಕೋಬಹುದು. ಮಸಾಲೆಯುಕ್ತ ಆಹಾರವನ್ನು ಸ್ವಲ್ಪ ತಪ್ಪಿಸಬೇಕು. ವಿದ್ಯಾರ್ಥಿಗಳಿಗೆ ಇವತ್ತು ಏಕಾಗ್ರತೆ ಹೆಚ್ಚಿಸುವಂತಹ ದಿನ. ಸಂಶೋಧನಾ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಇಂದು ಉತ್ತಮ ಫಲಿತಾಂಶ ಸಿಗಲಿದೆ. ಕಠಿಣವಾದ ವಿಷಯಗಳನ್ನು ನೀವು ಅರ್ಥ ಮಾಡಿಕೊಳ್ಳಲು ಸೃಜನಶೀಲವಾಗಿ ಕಾರ್ಯಗಳನ್ನು ಪೂರ್ಣಗೊಳಿಸಲು ಇವತ್ತು ಬಹಳ ಅತ್ಯುತ್ತಮ ದಿನ. ಅದೃಷ್ಟ ಬಣ್ಣ ಗಾಢ ಕೆಂಪು, ಮರೂನ್ ಮತ್ತು ಕಂದು ಬಣ್ಣ. ಅದೃಷ್ಟ ಸಂಖ್ಯೆ 9 ಮತ್ತು 8. ಅದೃಷ್ಟ ದಿಕ್ಕು ದಕ್ಷಿಣ ದಿಕ್ಕು. ವಿಶೇಷ ಪರಿಹಾರ ಇವತ್ತು ಕುಜಗ್ರಹದ ಆಶೀರ್ವಾದ ಪಡೆಯಲು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರವನ್ನು ಅರ್ಪಿಸಲು, ಹನುಮಾನ್ ಚಾಲೀಸವನ್ನು ಪಠಿಸಲು ಇವತ್ತು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತೆ ಮತ್ತು ಅಶುಭ ಗ್ರಹಗಳ ಮೇಲೆ ಪ್ರಭಾವ ತಗ್ಗಿಸುತ್ತೆ. ಸಾಧ್ಯವಾದರೆ ಕೆಂಪು ಬಣ್ಣದ ವಸ್ತು ಅಥವಾ ಹಣ್ಣನ್ನು ದಾನ ಮಾಡೋದು ಬಹಳ ಶ್ರೇಯಸ್ಕರ. ಇನ್ನು ಮುಂದಿನ ರಾಶಿ ಧನುರಾಶಿ. ಗುರುವಿನ ಕೃಪೆಯಿಂದ ಇಂದಿನ ದಿನ ನಿಮಗೆ ಆಧ್ಯಾತ್ಮಿಕ ಚಿಂತನೆ, ಜ್ಞಾನಾರ್ಜನೆ, ಹೊಸ ಯೋಜನೆ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರಲು ಅತ್ಯಂತ ಪೂರಕವಾದ ದಿನ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ. ನಿಮ್ಮ ಸುದೀರ್ಘ ಅನುಭವ ಮತ್ತು ಸಕಾರಾತ್ಮಕ ಆಲೋಚನೆಯಿಂದ ಕಠಿಣ ಸವಾಲನ್ನು ಸುಲಭವಾಗಿ ಪರಿಹಾರ ಕಂಡುಕೊಳ್ತೀರಾ. ಶಿಕ್ಷಣ, ಬ್ಯಾಂಕಿಂಗ್, ಆಡಳಿತ, ಸಮಾಜ ಸೇವೆ, ಕಾನೂನು ಕ್ಷೇತ್ರ ಇರೋರಿಗೆ ಅತ್ಯಂತ ಪ್ರಗತಿಪರ ದಿನ ಅಂತ ಹೇಳ್ಬೋದು. ನಿಮ್ಮ ದಕ್ಷತೆಯನ್ನ ಕಂಡು ಮೇಲಧಿಕಾರಿಗಳು ಪ್ರಮುಖ ಜವಾಬ್ದಾರಿಯನ್ನು ನಿಮಗೆ ವಹಿಸಬಹುದು. ಸಹೋದ್ಯೋಗಿಗಳೊಂದಿಗೆ ಸಂಪೂರ್ಣ ಸಹಕಾರ ಸಿಗುತ್ತೆ. ವ್ಯಾಪಾರ ರಂಗದಲ್ಲಿ ಧನಾತ್ಮಕ ಬದಲಾವಣೆ ಕಂಡು ಬರ್ತಾ ಇದೆ. ಧನುರಾಶಿಯವರಿಗೆ ಇವತ್ತು ಹೊಸ ಆಲೋಚನೆ ಮೂಡಲಿದೆ. ವ್ಯಾಪಾರ ವಿಸ್ತರಣೆಗಾಗಿ ನೀವು ಮಾಡುವ ಪ್ರಯತ್ನಗಳು ವಿದೇಶಿ ಸಂಪರ್ಕಗಳಿಂದ ಅಥವಾ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ ಸಿಗುವ ಸಾಧ್ಯ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವುದು ಬಹಳ ಒಳ್ಳೆಯದು. ಹೂಡಿಕೆಗೆ ಇವತ್ತು ಸಕಾಲ, ಅದು ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ತಂದುಕೊಡುತ್ತೆ. ಆರ್ಥಿಕ ದೃಷ್ಟಿಯಿಂದ ಇಂದು ನಿಮಗೆ ಅತ್ಯಂತ ಶುಭದಾಯಕ ದಿನ ಅಂತ ಹೇಳ್ಬೋದು. ಗುರುಗ್ರಹದ ಶುಭ ದೃಷ್ಟಿಯಿಂದಾಗಿ ಆದಾಯವು ಉತ್ತಮವಾಗಿ ಇರುತ್ತೆ. ಬಹುದಿನಗಳಿಂದ ನೆನಗುದಿಗಿದ್ದ ಆಸ್ತಿ ಖರೀದಿ ಅಥವಾ ಮಾರಾಟದ ಪ್ರತಿಕ್ರಿಯೆ ಇಂದು ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ಹಳೆಯ ಹೂಡಿಕೆಗಳಿಂದ ಅಥವಾ ಕಮಿಷನ್ ಆಧಾರಿತ ಕೆಲಸಗಳಿಂದ ಅನಿರೀಕ್ಷಿತ ಲಾಭದ ಯೋಗವಿದೆ. ಧಾರ್ಮಿಕ ಕಾರ್ಯಗಳಿಗಾಗಿ, ದಾನ ಧರ್ಮಕ್ಕಾಗಿ, ತೀರ್ಥಯಾತ್ರೆಗಾಗಿ ಸ್ವಲ್ಪ ಹಣ ಖರ್ಚು ಮಾಡ್ತೀರಾ. ಇವತ್ತು ನಿಮಗೆ ಅತ್ಯಂತ ನೆಮ್ಮದಿ ಕೂಡ ತಂದುಕೊಡುತ್ತೆ. ಇನ್ನು ಕುಟುಂಬ ಜೀವನದಲ್ಲಿ ಇವತ್ತು ಸುಖ ಮತ್ತೆ ಶಾಂತಿ, ನೆಮ್ಮದಿ ಮಾತಾಡುತ್ತೆ. ಮನೆಯವರ ಹಿರಿಯರ ಗುರುಗಳ ಆಶೀರ್ವಾದ ನಿಮ್ಮ ಮೇಲಿರುತ್ತೆ.
ಅವರ ಮಾರ್ಗದರ್ಶನದಿಂದ ದೊಡ್ಡ ಸಮಸ್ಯೆಗೆ ಬಗೆಹರಿಸ್ಕೊಳ್ತೀರಾ. ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ಅಥವಾ ಮಂಗಳ ಚರ್ಚೆಗಳ ಬಗ್ಗೆ ನಡೆಸ್ತೀರಾ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿ ಪೋಷಕರಿಗೆ ತೃಪ್ತಿ ಆಗತ್ತೆ. ವಿವಾಹ ದಂಪತಿಗಳಿಗೆ ಪರಸ್ಪರ ಗೌರವ ಮತ್ತು ಬಾಂಧವ್ಯ ಗಟ್ಟಿಯಾಗುತ್ತೆ. ಸಂಗಾತಿಯು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಾಥ್ ನೀಡ್ತಾರೆ. ಪ್ರೇಮ ಜೀವನದಲ್ಲಿರೋರಿಗೆ ಇಂದು ಅತ್ಯಂತ ಸುಂದರವಾದ ದಿನ. ಸಂಗಾತಿಯೊಂದಿಗೆ ಸುದೀರ್ಘ ಮಾತುಕತೆಯನ್ನು ನಡೆಸ್ತೀರಾ. ನಿಮ್ಮ ಭವಿಷ್ಯದ ಯೋಜನೆಗಳನ್ನ ಹಂಚಿಕೊಳ್ಳಲು ಹಾಗೂ ಮದುವೆಗೆ ಹಿರಿಯರ ಒಪ್ಪಿಗೆ ಪಡೆಯಲು ಇಂದು ಸೂಕ್ತವಾದ ಸಮಯ. ಒಟ್ಟಾರೆಯಾಗಿ ಆರೋಗ್ಯವು ಉತ್ತಮವಾಗಿ ಇರುತ್ತೆ. ಆದರೆ ಗುರುಗ್ರಹದ ಪ್ರಭಾವದಿಂದಾಗಿ ಅತಿಯಾದ ಸಿಹಿ ಪದಾರ್ಥ ಸೇವನೆ ಅಥವಾ ಜಿಡ್ಡು ಪದಾರ್ಥಗಳಿಗೆ ಲಿವರ್ ಅಥವಾ ಪಚನಕ್ರಿಯೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸ್ಕೊಳ್ಬಹುದು. ದಿನನಿತ್ಯದ ವ್ಯಾಪಾರ ಅಥವಾ ನಡಿಗೆಯನ್ನ ರೂಢಿ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಸುವರ್ಣ ದಿನ ಅಂತ ಹೇಳ್ಬೋದು. ಬುದ್ಧಿಶಕ್ತಿ ಮತ್ತು ಏಕಾಗ್ರತೆ ಉನ್ನತ ಮಟ್ಟದಲ್ಲಿರುತ್ತೆ. ಸಂಶೋಧನೆಗಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳು ಇಂದು ಶುಭ ವಾರ್ತೆ ಸಿಗಲಿದೆ. ಗುರುವಿನ ಕೃಪೆಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತೆ. ವಿಶೇಷ ಬಣ್ಣ ನೋಡೋದಾದ್ರೆ ಹಳದಿ, ಬಂಗಾರದ ಬಣ್ಣ, ತಿಳಿ ಕೇಸರಿ. ಅದೃಷ್ಟ ಸಂಖ್ಯೆ 3, 5, 9. ಅದೃಷ್ಟ ದಿಕ್ಕು ಈಶಾನ್ಯ ದಿಕ್ಕು. ವಿಶೇಷ ಪರಿಹಾರ ಇವತ್ತು ದೇವಗುರು ಬೃಹಸ್ಪತಿಗೆ ವಿಷ್ಣು ಸಹಸ್ರನಾಮ ಪಠಿಸುವುದು, ಆಲಿಸುವುದು ಅತ್ಯಂತ ಶ್ರೇಷ್ಠ. ಹಳದಿ ಬಣ್ಣದ ವಸ್ತುವನ್ನು ಧರಿಸುವುದು, ದೇವಸ್ಥಾನಕ್ಕೆ ಭೇಟಿ ನೀಡಿ ಕಡಲೆ ಬೇಳೆ ಅಥವಾ ಬಾಳೆಹಣ್ಣನ್ನು ದಾನ ಮಾಡೋದು, ಹಳದಿ ಚಂದನವನ್ನು ತಿಲಕವನ್ನು ಹಣೆಗೆ ಹಚ್ಚಿಕೊಳ್ಳುವುದು ಬಹಳ ಕಾರ್ಯಸಿದ್ಧಿ ಆಗತ್ತೆ. ನಕಾರಾತ್ಮಕ ಶಕ್ತಿ ಕೂಡ ದೂರ ಆಗತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ಕಠಿಣ ಪರಿಶ್ರಮ ಯಶಸ್ಸು ತಂದುಕೊಡುವಂತಹ ಪ್ರಾಯೋಗಿಕವಾದ ದಿನ ಅಂತ ಹೇಳ್ಬೋದು. ಶನಿ ದೇವನ ಪ್ರಭಾವದಿಂದ ನಿಮ್ಮ ಎಲ್ಲ ಕೆಲಸದಲ್ಲೂ ದೃಢ ನಿರ್ಧಾರ ತೆಗೆದುಕೊಳ್ತೀರಾ. ಉದ್ಯೋಗದಲ್ಲಿ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಜವಾಬ್ದಾರಿ ಹೆಚ್ಚಾಗುತ್ತೆ. ನಿಮ್ಮ ಶಿಸ್ತುಬದ್ಧ ಕೆಲಸ ಶೈಲಿ ಮತ್ತೆ ಸಮಯ ಪ್ರಜ್ಞೆ ಮೇಲಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ನಿರ್ಮಾಣ ಕ್ಷೇತ್ರ, ಇಂಜಿನಿಯರಿಂಗ್, ತಾಂತ್ರಿಕ ರಂಗ, ಸಂಶೋಧನೆ, IT ಈ ಕ್ಷೇತ್ರದಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ರೆ ಪ್ರಗತಿ ಹೆಚ್ಚಾಗುತ್ತೆ. ಕಚೇರಿಯ ರಾಜಕೀಯದಿಂದ ದೂರ ಇರಬೇಕಾಗತ್ತೆ. ನಿಮ್ಮ ಕೆಲಸದ ಕಡೆಗೆ ಮಾತ್ರ ಗಮನ ಹರಿಸಬೇಕು. ಸದ್ಯಕ್ಕೆ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಆದರೆ ನಿಮ್ಮ ಮೌನ ಮತ್ತು ತಾಳ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾಗತ್ತೆ. ವ್ಯಾಪಾರ ರಂಗದಲ್ಲಿ ಮಕರ ರಾಶಿಯವರಿಗೆ ಇಂದು ನಿಧಾನಗತಿಯ ಆದರೆ ಸ್ಥಿರವಾದ ಪ್ರಗತಿ ಕಂಡು ಬರ್ತಾ ಇದೆ. ಕಬ್ಬಿಣ, ಯಂತ್ರೋಪಕರಣ, ತೈಲ ಉತ್ಪನ್ನ, ರಿಯಲ್ ಎಸ್ಟೇಟ್, ಕೃಷಿ ಆಧಾರಿತ ಉದ್ಯಮಗಳಲ್ಲಿರೋರಿಗೆ ಉತ್ತಮ ಲಾಭಾಂಶ ತಂದುಕೊಡುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳಿರುತ್ತೆ. ಹೊಸ ಒಪ್ಪಂದನ ನೀವು ಮಾಡೋ ಮುನ್ನ ಸ್ವಲ್ಪ ಕಾನೂನು ಚೌಕಟ್ಟುಗಳನ್ನ ಸರಿಯಾಗಿ ಪರಿಶೀಲಿಸಬೇಕು. ಯಾವುದೇ ಆತುರದ ನಿರ್ಧಾರನ ತೆಗೆದುಕೊಳ್ಳಕ್ಕೆ ಹೋಗ್ಬೇಡಿ. ಆರ್ಥಿಕ ದೃಷ್ಟಿಯಿಂದ ಇವತ್ತು ನಿಮಗೆ ಮಧ್ಯಮ ಫಲ ಇರುವ ದಿನ. ಹಣದ ಒಳಹರಿವು ಉತ್ತಮವಾಗಿರುತ್ತೆ. ಹಳೆಯ ಬಾಕಿ ಸಾಲ ತೀರಿಸಲು ಅಥವಾ ಗೃಹೋಪಯೋಗಿ ವಸ್ತುಗಳ ರಿಪೇರಿಗೆ ಧನ ವ್ಯಯ ಮಾಡುವ ಸಾಧ್ಯತೆ ಇದೆ. ಹೂಡಿಕೆಗಳ ವಿಶೇಷವಾಗಿ ಶಾರ್ಟ್ ಟೈಮ್ ಲಾಭದ ಆಸೆಗಾಗಿ ಪಣಕ್ಕಿಡಬೇಡಿ. ದೀರ್ಘಕಾಲದ ಉಳಿತಾಯ ನಿಮಗೆ ಯೋಜನೆಯನ್ನ ತಂದುಕೊಡುತ್ತೆ. ಅನಗತ್ಯ ಖರ್ಚುಗಳು ನೋಡೋದಾದ್ರೆ ಐಷಾರಾಮಿ ವಸ್ತುಗಳ ಮೇಲೆ ವೆಚ್ಚವನ್ನು ನಿಯಂತ್ರಿಸುವುದು ಭವಿಷ್ಯದ ದೃಷ್ಟಿಯಿಂದ ಬಹಳ ಅಗತ್ಯ. ಕುಟುಂಬದಲ್ಲಿ ಇಂದು ಜವಾಬ್ದಾರಿ ಮತ್ತು ಮನೆ ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗತ್ತೆ. ಒಡಹುಟ್ಟಿದವರಿಂದ, ಕುಟುಂಬದ ಸದಸ್ಯರಿಂದ ಅಥವಾ ಭೂಮಿ ಆಸ್ತಿ ಖರೀದಿ ಮಾಡುವ ವಿಷಯಗಳ ಬಗ್ಗೆ ಚರ್ಚೆನ ನಡೆಸ್ತೀರಾ. ವಿದ್ಯಾಭ್ಯಾಸದ ಪ್ರಗತಿ ಕಂಡು ನಿಮಗೆ ಸಮಾಧಾನ ತರಲಿದೆ. ವಿವಾಹಿತ ದಂಪತಿಗಳ ನಡುವೆ ಹೆಚ್ಚಾಗಲಿದೆ. ಸಂಗಾತಿಯು ನಿಮ್ಮ ಕೆಲಸದ ಒತ್ತಡವನ್ನು ಅರ್ಥ ಮಾಡ್ಕೊಳ್ತೀರಾ. ಕೌಟುಂಬಿಕ ಜವಾಬ್ದಾರಿಯನ್ನು ಹಂಚಿಕೊಳ್ಳಲಿದ್ದೀರಾ. ಇನ್ನೂ ಪ್ರೇಮ ಜೀವನದಲ್ಲಿ ಇರುವವರಿಗೆ ಇವತ್ತು ಭಾವನಾತ್ಮಕ ಮಾತುಗಳಿಗಿಂತ ಪ್ರಾಯೋಗಿಕ ಚಿಂತನೆಗಳು ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಭವಿಷ್ಯದ ಆರ್ಥಿಕ ಭದ್ರತೆ ಬಗ್ಗೆ ಮುಕ್ತವಾಗಿ ನೀವು ಚರ್ಚೆನ ನಡೆಸ್ತೀರಾ. ಶನಿಯ ಪ್ರಭಾವದಿಂದಾಗಿ ಮಕರ ರಾಶಿಯವರಿಗೆ ಕೀಲು ನೋವು, ಮೊಣಕಾಲು ನೋವು, ಬೆನ್ನು ನೋವು, ವಾಯು ತೊಂದರೆ ಕಾಣಿಸಿಕೊಳ್ಬಹುದು. ದೈಹಿಕ ಶ್ರಮಕ್ಕೆ ಜೊತೆಗೆ ಸರಿಯಾದ ವಿಶ್ರಾಂತಿಯನ್ನ ಅಗತ್ಯ ಮಾಡಬೇಕಾಗತ್ತೆ. ದಿನನಿತ್ಯದ ನಡಿಗೆ, ಲಘು ವ್ಯಾಯಾಮ, ಪೌಷ್ಟಿಕ ಆಹಾರ ಮತ್ತೆ ಚೈತನ್ಯವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತೆ. ವಿದ್ಯಾರ್ಥಿಗಳಿಗೆ ಇಂದು ಕಠಿಣ ಪರಿಶ್ರಮದ ದಿನ. ಏಕಾಗ್ರತೆಗಾಗಿ ನೀವು ಹೆಚ್ಚಿನ ಶ್ರಮ ಪಡಬೇಕಾಗುತ್ತೆ. ಗಣಿತ, ಅಕೌಂಟ್ ವಿಷಯಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿಪರ ದಿನ ಅಂತ ಹೇಳ್ಬಹುದು. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ ಇವು ಶನಿವಾರ ಆಗಿರೋದ್ರಿಂದ ಶನಿ ಚಾಲಿಸ ಪಠಿಸೋದು, ಓಂ ಶಂ ಶನಿಶ್ಚರಾಯ ನಮಃ 108 ಬಾರಿ ಪಠಿಸೋದು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಾಸಿವೆ ಎಳ್ಳೆಣ್ಣೆ ದೀಪ ಹಚ್ಚುವುದರಿಂದ ನಿಮ್ಮ ಕರ್ಮ ದೋಷಗಳಾಗಿ ನಿವಾರಣೆಯಾಗಿ ಕಾರ್ಯಸಿದ್ಧಿ ಆಗುತ್ತೆ. ಅದೃಷ್ಟ ಸಂಖ್ಯೆ
4, 8, 13 ಅದೃಷ್ಟ ಬಣ್ಣ ಕಡು ನೀಲಿ, ಕಪ್ಪು ಮತ್ತು ಬೂದು. ಅದೃಷ್ಟ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮಗೆ ಹೊಸ ಆಲೋಚನೆ ಕಾರ್ಯರೂಪಕ್ಕೆ ತರಲು, ಸಾಮಾಜಿಕ ಸಂಪರ್ಕಗಳನ್ನು ವೃದ್ಧಿಸಿಕೊಳ್ಳಲು ಮತ್ತು ಸಾಮಾಜಿಕವಾಗಿ ಲಾಭ ತಂದುಕೊಡುವಂತಹ ಅತ್ಯಂತ ಶುಭವಾದ ದಿನ. ಕಚೇರಿಯಲ್ಲಿ ಅತ್ಯಂತ ಸಕಾರಾತ್ಮಕ ಮತ್ತು ಚಟುವಟಿಕೆಯಿಂದ ಕೂಡಿದ ದಿನವಾಗಿದೆ. ನಿಮ್ಮ ನಾವೀನ್ಯತೆ, ಆಲೋಚನೆಗಳು, ತಾಂತ್ರಿಕ ಜ್ಞಾನವು ಸಂಸ್ಥೆಗೆ ದೊಡ್ಡ ಲಾಭವನ್ನು ತಂದುಕೊಡುತ್ತೆ. IT, ಕಂಪ್ಯೂಟರು, ಇನ್ಶೂರೆನ್ಸ್, ಸಂಶೋಧನೆ ವಿಭಾಗ, ವಿಜ್ಞಾನ, ನಿರ್ಮಾಣ ಇಂಥ ಕ್ಷೇತ್ರದಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ರೆ ನಿಮಗೆ ಸುವರ್ಣ ಅವಕಾಶ ಹುಡುಕಿಕೊಂಡು ಬರುವಂತಹ ಕಾಲ. ಹಿರಿಯ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ನಿಮ್ಮ ತಂಡದ ಕೆಲಸದ ಶೈಲಿಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸ್ತಾರೆ. ಹೊಸ ಉದ್ಯೋಗ ಬದಲಾವಣೆ ಪ್ರಯತ್ನಿಸುತ್ತಿರುವವರಿಗೆ ಇಂದು ಒಳ್ಳೆಯ ವಾರ್ತೆ ಸಿಗಲಿದೆ. ವ್ಯಾಪಾರದಲ್ಲಿ ರಂಗದಲ್ಲಿ ಕುಟುಂಬದಲ್ಲಿ ನಿಮಗೆ ಹೆಚ್ಚಿನ ಮನ್ನಣೆ ಸಿಗತ್ತೆ. ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗುತ್ತೆ. ವಿಶೇಷವಾಗಿ ಆನ್ಲೈನ್ ವ್ಯವಹಾರ, ಎಲೆಕ್ಟ್ರಾನಿಕ್ ಸಲಹೆ ಸಂಸ್ಥೆ ಮತ್ತು ಜಾರಿಗೆ ಉದ್ಯಮದಲ್ಲಿರೋರಿಗೆ ನಿರೀಕ್ಷಿತ ಪ್ರಗತಿ ಕಂಡು ಬರ್ತಾ ಇದೆ. ನೀವು ಮಾಡುವ ಹೊಸ ಮಾರ್ಕೆಟಿಂಗ್ ತಂತ್ರಗಳು ಯಶಸ್ವಿಯಾಗಿ ಪಾಲುದಾರಿಕೆ ವ್ಯವಹಾರದಲ್ಲಿ ಪರಸ್ಪರ ನಂಬಿಕೆ ವೃದ್ಧಿಯಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಇವತ್ತು ನಿಮಗೆ ಅತ್ಯಂತ ಸದೃಢ ಮತ್ತು ತೃಪ್ತಿಯಾದ ದಿನ. 11ನೇ ಮನೆಯಲ್ಲಿ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಮನೆಯ ವಿವಿಧ ಮೂಲಗಳಲ್ಲಿ ಧನಾತ್ಮಕ ಯೋಜನೆಗಳು ಇರುತ್ತೆ. ದೀರ್ಘಕಾಲದಿಂದ ಉಳಿದಿರೋ ಬಾಕಿ ಹಣ ಅಥವಾ ಬರಬೇಕಿದ್ದ ಇನ್ಶೂರೆನ್ಸ್ ಹಣ ನಿಮ್ಮ ಬಂದು ಕೈ ಸೇರತ್ತೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಮ್ಯೂಚುವಲ್ ಫಂಡ್ ದೀರ್ಘಕಾಲದ ಹೂಡಿಕೆ ಮಾಡುವ ಮುನ್ನ ಸ್ವಲ್ಪ ಸಲಹೆಯನ್ನು ಪಡ್ಕೋಬೇಕಾಗುತ್ತೆ. ಭವಿಷ್ಯದ ಉಳಿತಾಯದ ಯೋಜನೆಗೆ ಹಣ ವಿನಿಯೋಗ ಮಾಡಲು ಪೂರಕವಾದ ವಾತಾವರಣ. ಆದಾಗಿಯೂ ಸ್ವಲ್ಪ ಆತುರದ ನಿರ್ಧಾರಗಳನ್ನು ತಪ್ಪಿಸಬೇಕಾಗುತ್ತೆ. ಕುಟುಂಬ ಜೀವನದಲ್ಲಿ ಸಂತಸದ ವಾತಾವರಣ ಇರುತ್ತೆ. ಸ್ನೇಹಿತರ ಹಾಗೂ ಸಮಾಜದ ಹಿರಿಯರ ಬೆಂಬಲ ನಿಮ್ಮ ಮೇಲೆ ವೈಯಕ್ತಿಕವಾಗಿ ಸದಾ ಇರುತ್ತೆ. ಸುಲಭವಾಗಿ ಬಗೆಹರಿಸಿಕೊಳ್ತೀರಾ. ಒಡ ಹುಟ್ಟಿದವರೊಂದಿಗೆ ಬಾಂಧವ್ಯ ಗಟ್ಟಿಯಾಗಿ ಅವರ ಪ್ರಗತಿಯ ಸುದ್ದಿ ನಿಮಗೆ ಸಂತೋಷವನ್ನು ತಂದುಕೊಡಲಿದೆ. ಮನೆಯಲ್ಲಿ ಸಣ್ಣ ಪುಟ್ಟ ಗೆಟ್ ಟುಗೆದರ್ ಅಥವಾ ಔತಣಕೂಟ ಏರ್ಪಾಡಾಗುವ ಸಾಧ್ಯತೆ ಇದೆ. ವಿವಾಹಿತ ದಂಪತಿಗಳ ನಡುವೆ ಪರಸ್ಪರ ತಿಳುವಳಿಕೆ ಅತ್ಯುತ್ತಮವಾಗಿರುತ್ತೆ. ಸಂಗಾತಿಯು ನಿಮ್ಮ ಆಸೆಗಳನ್ನು ಮತ್ತು ಭವಿಷ್ಯದ ಕನಸುಗಳನ್ನು ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತಾರೆ. ಇನ್ನು ಪ್ರೇಮ ಜೀವನದಲ್ಲಿರೋರಿಗೆ ಅದ್ಭುತ ದಿನವಾದ ಯೋಗವಿದೆ. ಗುಣಮಟ್ಟದ ಸಮಯನ ಕಳೆದಿರಾ. ನಿಮ್ಮ ಪ್ರೀತಿಯ ವಿಷಯವನ್ನು ಪೋಷಕರ ಮುಂದೆ ತಿಳಿಸಲು, ವಿವಾಹದ ಮಾತುಕತೆ ನಡೆಸಲು ಬಹಳ ಒಳ್ಳೆಯ ದಿನ. ದೈಹಿಕವಾಗಿ ಇವತ್ತು ಮಾನಸಿಕ ಆರೋಗ್ಯ ಇಂದು ಸಾಮಾನ್ಯವಾಗಿ ಇರುತ್ತೆ. ಆದಾಗ್ಯೂ ವಾಯುತತ್ವದ ರಾಶಿಯವರಾಗಿರೋದ್ರಿಂದ ಕೆಲಸ ಸರಿಯಾಗಿ ಸಮಯಕ್ಕೆ ಆಹಾರ ಸೇವಿಸಿದರೆ ಗ್ಯಾಸ್ಟ್ರಿಕ್ ಅಥವಾ ಅಜೀರ್ಣ ಸಮಸ್ಯೆ ಕಾಣಿಸಿಕೊಳ್ಬಹುದು. ಪಾದಗಳ ನೋವು ಅಥವಾ ಕಾಲಿನ ನೋವು ಅಂತ ಸ್ವಲ್ಪ ಜಾಗ್ರತೆಯಿಂದ ನೀವು ಇರಬೇಕಾಗತ್ತೆ. ದಿನನಿತ್ಯದ ಯೋಗಾಭ್ಯಾಸ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಇಂದು ಅತ್ಯಂತ ಪ್ರಗತಿಪರ ದಿನ. ವಿಶೇಷವಾಗಿ ಇಂಜಿನಿಯರಿಂಗ್, ತಾಂತ್ರಿಕ, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮತ್ತೆ ವಿಜ್ಞಾನ ವಿಷಯಗಳನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಯಶಸ್ಸು ಸಿಗಲಿದೆ. ಏಕಾಗ್ರತೆ ಮತ್ತು ಗ್ರಹಣ ಶಕ್ತಿ ಕೂಡ ಉತ್ತಮವಾಗಿರಲಿದೆ. ಅದೃಷ್ಟ ಬಣ್ಣ ತಿಳಿ ನೀಲಿ, ನೇರಳೆ ಮತ್ತು ಆಕಾಶ ನೀಲಿ. ಅದೃಷ್ಟ ಸಂಖ್ಯೆ 3, 7. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ತೃಪ್ತಿಕರವಾಗಿದೆ. ಸ್ವಲ್ಪ ಜಾಗರೂಕತೆ ಮತ್ತು ಪ್ರಾಯೋಗಿಕ ಚಿಂತನೆಗಳನ್ನು ಅಳವಡಿಸಿಕೊಳ್ಬೇಕಾಗಿ ಬರುತ್ತೆ. ಭಾವನಾತ್ಮಕ ನಿರ್ಧಾರಗಳನ್ನು ಬುದ್ಧಿವಂತಿಕೆಯಿಂದ ನೀವು ತಗೋಬೇಕಾಗತ್ತೆ. ಆ ಥರ ತಗೊಂಡ್ರೆ ಜಯ ಖಂಡಿತ ನಿಮ್ಮದಾಗತ್ತೆ. ಉದ್ಯೋಗಿಗಳಿಗೆ ಇವತ್ತು ಕಚೇರಿಯಲ್ಲಿ ಮಿಶ್ರ ಫಲಗಳಿಂದ ಕೂಡಿದೆ. ನಿಮ್ಮ ಸೃಜನಾತ್ಮಕ ಮತ್ತು ಕಲ್ಪನಾ ಶಕ್ತಿ ಅತ್ಯುನ್ನತ ಮಟ್ಟದಲ್ಲಿದ್ದು ಹೊಸ ಪ್ರಾಜೆಕ್ಟ್ಗಳು ವಿನ್ಯಾಸಕ್ಕೆ ಇದು ಸಹಾಯ ಮಾಡಲಿದೆ. ಶಿಕ್ಷಣ, ಸಮಾಜ ಸೇವೆ, ಕೌನ್ಸಿಲಿಂಗು, ಧಾರ್ಮಿಕ ಸಂಸ್ಥೆಗಳು ಅಥವಾ ಕಲಾತ್ಮಕ ರಂಗದಲ್ಲಿರೋರಿಗೆ ಇಂದು ಅತ್ಯಂತ ಪ್ರಗತಿಪರ ದಿನ. ಆದಾಗ್ಯೂ ಕಚೇರಿಯಲ್ಲಿ ನಿಮ್ಮ ಮುಗ್ಧತೆಯ ಲಾಭವನ್ನು ಇತರರು ಪಡೆಯದಂತೆ ಎಚ್ಚರ ವಹಿಸಿ. ಸಹೋದ್ಯೋಗಿಗಳೊಂದಿಗೆ ಕೆಲಸದ ವಿಷಯದಲ್ಲಿ ಪಾರದರ್ಶಕತೆ ಇರುತ್ತೆ ಮತ್ತು ಪ್ರಮುಖ ದಾಖಲೆಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕಾಗತ್ತೆ. ವ್ಯವಹಾರ ರಂಗದಲ್ಲಿರುವ ಮೀನರಾಶಿಯವರಿಗೆ ಇಂದು ದೂರದ ಪ್ರಯಾಣ ಮತ್ತು ವಿದೇಶಿ ಸಂಪರ್ಕಗಳಿಂದ ಒಳ್ಳೆಯ ಲಾಭ ಸಿಗುವ ಯೋಗವಿದೆ. ಆನ್ಲೈನ್ ವ್ಯವಹಾರ, ಔಷಧಿ ಉತ್ಪನ್ನ, ಆಧ್ಯಾತ್ಮಿಕ ವಸ್ತುಗಳು ಅಥವಾ ಸಾಗರೋತ್ಪನ್ನ ವ್ಯಾಪಾರ ಮಾಡುವವರಿಗೆ ಅತ್ಯಂತ ಆದಾಯ ಹೆಚ್ಚಾಗಿರುತ್ತೆ. ಹೊಸ ಪಾಲುದಾರಿಕೆ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಆರ್ಥಿಕ ಸ್ಥಿತಿಯನ್ನ
ಸರಿಯಾಗಿ ಪರಿಶೀಲಿಸುವುದು ಬಹಳ ಒಳ್ಳೆಯದು. ಆತುರದ ಹೂಡಿಕೆಗಳಿಂದ ಸದ್ಯಕ್ಕೆ ದೂರವಿರಿ. ಆರ್ಥಿಕ ದೃಷ್ಟಿಯಿಂದ ನೋಡೋದಾದ್ರೆ ನಿಮಗೆ ಸಾಮಾನ್ಯ ದಿನ ಅಂತ ಹೇಳ್ಬೋದು. 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಇರುವುದರಿಂದ ಇಂದು ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವ ಸಾಧ್ಯತೆ ದಟ್ಟವಾಗಿದೆ. ಧಾರ್ಮಿಕ ಕಾರ್ಯಗಳಿಗಾಗಿ, ದಾನ ಧರ್ಮಗಳಿಗಾಗಿ ಅಥವಾ ಕುಟುಂಬದ ಸದಸ್ಯರ ಆರೋಗ್ಯದ ನಿಮಿತ್ತ ನಿರೀಕ್ಷೆಗೂ ಮೀರಿದ ಧನ ವ್ಯಯವಾಗುತ್ತೆ. ಅನಗತ್ಯ ಐಷಾರಾಮಿ ವಸ್ತುಗಳ ಖರೀದಿ ಅಥವಾ ಆನ್ಲೈನ್ ಶಾಪಿಂಗ್ ಬ್ರೇಕ್ ಹಾಕುವುದು ಬಹಳ ಬಜೆಟ್ ಅನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಸುತ್ತೆ. ಇಂದು ಯಾರಿಗೂ ದೊಡ್ಡ ಮೊತ್ತದ ಸಾಲವನ್ನು ನೀಡಬೇಡಿ ಮತ್ತು ಪರಿಚಯಸ್ಥರಿಗೆ ಸಾಲಕ್ಕೆ ಜಾಮೀನಾಗಿ ನಿಲ್ಲಬೇಡಿ. ಕುಟುಂಬ ಜೀವನದಲ್ಲಿ ಇಂದು ಶಾಂತಿಯುತ ವಾತಾವರಣ ಇರಲಿದೆ. ಮನೆಯ ಹಿರಿಯರ ಮತ್ತು ಗುರುಗಳ ಮಾರ್ಗದರ್ಶನದಿಂದ ನಿಮ್ಮ ಮನಸ್ಸಿನಲ್ಲಿ ದೊಡ್ಡ ಗೊಂದಲವೊಂದು ಬಗೆಹರಿಸುತ್ತೆ. ಧಾರ್ಮಿಕ ಪ್ರವಾಸ ಅಥವಾ ತೀರ್ಥಯಾತ್ರೆ ಯೋಜನೆ ರೂಪಿಸಲು ಇಂದು ಸಕಾಲ. ಮಕ್ಕಳ ನಡವಳಿಕೆಯಿಂದ ವಿದ್ಯಾಭ್ಯಾಸದ ಪ್ರಗತಿಯು ಪೋಷಕರಿಗೆ ಹೆಮ್ಮೆ ತರಲಿದೆ. ವಿವಾಹಿತ ದಂಪತಿಗಳ ನಡುವೆ ಭಾವನಾತ್ಮಕ ಬಂಧ ಗಟ್ಟಿಯಾಗಲಿದೆ. ಸಂಗಾತಿಯು ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಿಮಗೆ ಮಾನಸಿಕ ಬೆಂಬಲವಾಗಿ ನಿಲ್ತಾರೆ. ಇನ್ನು ಪ್ರೇಮ ಜೀವನದಲ್ಲಿ ಇರುವವರಿಗೆ ಇಂದು ಭಾವನೆಗಳ ಏರಿಳಿತ ಹೆಚ್ಚಾಗಬಹುದು. ಸಂಗಾತಿಯನ್ನು ಅತಿಯಾಗಿ ಸದುಪಯೋಗ ಪಡಿಸಿಕೊಳ್ಳದೆ ಅವರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೂ ನೀಡುವ ಗೌರವವನ್ನು ನೀಡಬೇಕು. ಮಾತುಕತೆ ಮೂಲಕ ಸಣ್ಣ ಪುಟ್ಟ ಮುನಿಸುಗಳು ಬಗೆಹರಿಸಿಕೊಳ್ಬಹುದು. ಜಲತತ್ವದ ರಾಶಿಯವರಾಗಿರೋದ್ರಿಂದ ಮೀನರಾಶಿಯವರಿಗೆ ಸ್ವಲ್ಪ ಶೀತ, ಕೆಮ್ಮು, ಅಲರ್ಜಿ ಅಥವಾ ಕಾಲಿನ ನೋವು ಕಾಡಬಹುದು. ಅತಿಯಾದ ಆಲೋಚನೆ ಮಾಡೋದ್ರಿಂದ ಮನಸ್ಸಿನಲ್ಲಿ ಒಂದೇ ರೀತಿ ಉದ್ವೇಗ ಅಥವಾ ನಿದ್ರಾಹೀನತೆ ಕಾಣಿಸ್ಕೊಳ್ಬಹುದು. ಕಲುಷಿತ ನೀರು ಮತ್ತು ಹೊರಗಿನ ಆಹಾರ ಸೇವನೆ ಸಂಪೂರ್ಣವಾಗಿ ತಪ್ಪಿಸಬೇಕು. ಪ್ರಾಣಾಯಾಮ ಮತ್ತು ಜಲಚಿಕಿತ್ಸೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಇವತ್ತು ಜ್ಞಾನಾರ್ಜನೆ ಅತ್ಯುತ್ತಮ ದಿನ. ಗುರುವಿನ ಕೃಪೆಯಿಂದಾಗಿ ಶ್ರವಣ ಶಕ್ತಿ ಹೆಚ್ಚಾಗುತ್ತೆ. ಸಾಹಿತ್ಯ, ಕಲೆ, ತತ್ವಶಾಸ್ತ್ರ ಮತ್ತು ಮನೋವಿಜ್ಞಾನ ವಿಷಯದಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಇವತ್ತು ಹೆಚ್ಚಿನ ಪ್ರಗತಿ ಕಂಡುಬರುತ್ತೆ. ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳಿಗೆ ಇವತ್ತು ಸಕಾರಾತ್ಮಕ ಆಲೋಚನೆ ಸಿಗಲಿದೆ. ಅದೃಷ್ಟ ಬಣ್ಣ ಹಳದಿ, ಬಂಗಾರದ ಬಣ್ಣ, ಕುಂಕುಮ. ಅದೃಷ್ಟ ಸಂಖ್ಯೆ 137. ಅದೃಷ್ಟ ದಿಕ್ಕು ಈಶಾನ್ಯ ದಿಕ್ಕು. ವಿಶೇಷ ಪರಿಹಾರ ಇವತ್ತು ದೇವಗುರು ಬೃಹಸ್ಪತಿ ಮತ್ತು ಮಹಾವಿಷ್ಣುವಿನ ಆರಾಧನೆ ಮಾಡುವುದು ಅತ್ಯಂತ ಶ್ರೇಷ್ಠ. ಓಂ ನಮೋ ನಾರಾಯಣಾಯ ನಮಃ 308 ಬಾರಿ ಜಪಿಸಿದರೆ ಅಥವಾ ವಿಷ್ಣು ಸಹಸ್ರನಾಮ ಆಲಿಸಿದರೆ, ಹಣೆಗೆ ಹಳದಿ ಚಂದನ ಅಥವಾ ಕೇಸರಿ ತಿಲಕವನ್ನು ಧರಿಸಿ ಇದ್ರೆ, ಹಸುವಿಗೆ ಕಡಲೆಬೇಳೆ ಬೆಲ್ಲವನ್ನು ತಿನ್ನಿಸಿದ್ರೆ ನಿಮ್ಮ ಜಾತಕದಲ್ಲಿನ ಗುರುವಿನ ಬಲ ಹೆಚ್ಚಿಸುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ಇದಾಗಿತ್ತು 5 ಜುಲೈ 2026 ದಿನದ ಪಂಚಾಂಗದ ವಿವರ ಹಾಗೂ 12 ರಾಶಿಗಳ ದಿನ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ದಿನನಿತ್ಯದ ರಾಶಿ ಭವಿಷ್ಯ ಕೇಳಲು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.